ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ನಾವಿವತ್ತು ಕಲ್ತ್ಕೊಳ್ಳುವಂತ ಪಾಠ ಏನು ಅಂದ್ರೆ, ಮನುಷ್ಯನೇ, ನಿನಗೋಸ್ಕರ ಯಾರ್ಯಾರು ಆಲೋಚಿಸುತ್ತಿದ್ದಾರೆಂದು ನಿನಗೆ ಗೊತ್ತೋ ಎಂಬುದಾಗಿ. ಇಲ್ಲ, ಮನುಷ್ಯರೇ, ನಿನಗೋಸ್ಕರ ಇಷ್ಟು ಮಂದಿ ಆಲೋಚಿಸುತ್ತಿದ್ದಾರೋ ಎಂಬುದಾಗಿ. ನಾವು ಎಲ್ಲರೂ ಕೂಡ ಇವತ್ತಿನ ಪ್ರಪಂಚದ ಮನುಷ್ಯರ ವಿಷಯದಲ್ಲಿ ಏನ್ ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ, ಒಬ್ಬೊಬ್ಬ ಮನುಷ್ಯನು ಕೂಡ ಯಾವುದೋ ಒಂದು ಕಷ್ಟ ಬಂದಂತ ಸಮಯದಲ್ಲಿ ಆಲೋಚನೆ ಮಾಡ್ತಾ ಇರ್ತಾನೆ. ಅವನು ಹಲವಾರು ವಿಷಯಗಳಿಗೆ ಆಲೋಚನೆ ಮಾಡ್ತಿರ್ತಾರೆ. ಅದರಲ್ಲಿ ಇನ್ನೂ ಕೆಲವು ಮನುಷ್ಯರು ನನಗೋಸ್ಕರ ಯಾರು ಕೂಡ ಆಲೋಚನೆ ಮಾಡಲ್ಲ ಎನ್ನುವಂತ ವಿಚಾರದಲ್ಲೂ ಕೂಡ ಮಾತಾಡ್ತಾ ಇರ್ತಾರೆ. ನನಗೋಸ್ಕರ ಯಾರು ಆಲೋಚನೆ ಮಾಡಲ್ಲ, ನನ್ನ ಕಷ್ಟಗಳಿಗೆ ಯಾರು ಸ್ಪಂದಿಸಲ್ಲ, ನನ್ನ ವಿಷಯದಲ್ಲಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಎಂಬುದಾಗಿ ಎಷ್ಟೋ ಆಲೋಚನೆಗಳನ್ನು ಮಾಡ್ತಾ ಅವರು ಬಹಳವಾಗಿ ಕುಂದಿ ಹೋಗ್ತಾ ಇರ್ತಾರೆ. ಈ ರೀತಿಯಾಗಿನೇ ಮನುಷ್ಯನು ಬೆಳಗ್ಗೆ ಎದ್ದಾಗಿನಿಂದ ಸಾಯಂಕಾಲ ನಿದ್ರೆ ಹೋಗುವಂತ ಸಮಯದಲ್ಲೂ, ನಿದ್ರೆ ಹೋಗುವಂತ ಸಮಯದವರೆಗೂ ಕೆಲವು ಸಾರಿ ಆತನು ಮಧ್ಯರಾತ್ರಿಯಲ್ಲೂ ಕೂಡ ಆತನಿಂತ ಆಲೋಚನೆಗಳಲ್ಲೇ ಮುಳುಗಿರ್ತಾನೆ. ಅವನ ಜೀವನದುದ್ದಕ್ಕೂ ಇಡೀ 60-70 ವರ್ಷಗಳ ಕಾಲಕ್ಕೂ ಕೂಡ ಈ ರೀತಿಯಾಗಿನೇ ಕೆಲವರು ಜೀವನ ಕಳೆಯುವಂಥದ್ದು ನಮ್ಗೆ ಗೊತ್ತಿದೆ. ಅದರಲ್ಲಿ ನಮ್ಗೆ ಬೇಕಾಗಿರುವಂತ ವಿಚಾರ ಏನು ಅಂದ್ರೆ, ಎಲ್ಲ ಮನುಷ್ಯರು ಕೂಡ ಆಲೋಚನೆ ಮಾಡೇ ಮಾಡ್ತಾರೆ. ಇದು ನಮಗೆ ಬೇಕಾಗಿರೋದು. ಪ್ರತಿಯೊಬ್ಬ ಮನುಷ್ಯನು ಕೂಡ ಯಾವುದೋ ಒಂದು ಕಾರ್ಯಕ್ಕೆ ಆಲೋಚನೆ ಮಾಡೇ ಮಾಡ್ತಾನೆ. ಒಬ್ಬ ಗಂಡ ತನ್ನ ಹೆಂಡತಿಯನ್ನ ಯಾವ ರೀತಿಯಾಗಿ ಪೋಷಿಸ್ಬೇಕು, ತನ್ನ ಮಕ್ಕಳನ್ನ ಯಾವ ರೀತಿಯಾಗಿ ಪೋಷಿಸ್ಬೇಕು, ಇವರೆಲ್ಲರನ್ನು ಕೂಡ ಯಾವ ರೀತಿಯಾದಂತ ರೀತಿಯಲ್ಲಿ ಇವರೆಲ್ಲರನ್ನು ಬೆಳೆಸ್ಬೇಕು, ಇವ್ರನ್ನೆಲ್ಲ ಯಾವ ರೀತಿಯಾಗಿ ಕಂಟ್ರೋಲಿಗೆ ತೆಗೆದುಕೊಳ್ಬೇಕು, ಇವ್ರಿಗೆಲ್ಲ ಯಾವ ರೀತಿಯಾಗಿ ನಾವು ಉಪಚಾರ ಮಾಡಬೇಕು, ಎಲ್ಲಾ ವಿಷಯಗಳಲ್ಲಿ ತನ್ನ ಕುಟುಂಬದ ವಿಷಯದಲ್ಲಿ ಆತನು ಯೋಚನೆ ಮಾಡ್ತಾ ಇರ್ತಾನೆ. ಅವರವರಿಗೆ ಇರುವಂತ ಅವಶ್ಯಕತೆಯ ಮೇರೆಗೆ, ಅವ್ರಿರುವಂತ ಒಂದು ಆರ್ಥಿಕವಾದಂತ ಪರಿಸ್ಥಿತಿಯ ಮಟ್ಟಿಗೆ ಆಲೋಚನೆ ಮಾಡ್ತಾನೆ ಇರ್ತಾರೆ. ಆದ್ರೆ ಒಬ್ಬ ರಾಜಕೀಯ ನಾಯಕನು ಏನ್ ಆಲೋಚನೆ ಮಾಡ್ತಿರ್ತಾನೆ, ನಾನು ಹೇಗಾದ್ರೂ ಮಾಡಿ ನಾನೊಂದು ಅಧಿಕಾರವನ್ನು ಉಳಿಸ್ಕೋಬೇಕು ಅಂತ ಹೇಳಿ ಅಧಿಕಾರದಲ್ಲಿ ಇರುವಂತವನು ಯೋಚನೆ ಮಾಡ್ತಾನೆ. ಅಧಿಕಾರದಲ್ಲಿ ಇಲ್ಲದೆ ಇರುವಂತವನು ಉನ್ನತವಾದಂತ ಅಧಿಕಾರವನ್ನು ನಾನು ಪಡಿಬೇಕು ಎಂಬುದಾಗಿ ಆಲೋಚನೆ ಮಾಡ್ತಾ ಇರ್ತಾನೆ. ಈ ರೀತಿಯಾಗಿ ರಾಜಕೀಯ ನಾಯಕರು ಒಂದು ರೀತಿಯಾಗಿ ಆಲೋಚನೆ ಮಾಡ್ತಾರೆ ಅಂದ್ರೆ ಮಾಡ್ತಾರೆ. ಎಲ್ಲಾ ಮನುಷ್ಯರಿಗೂ ಚುನಾವಣೆಯ ಸಮಯದಲ್ಲಿ ನಾನ್ ನಿಮಗೋಸ್ಕರ ನನ್ನ ಪ್ರಾಣವನ್ನಾದ್ರೂ ಕೊಡ್ತೀನಿ ಎಂಬುದಾಗಿ ಮಾತನ್ನ ಕೊಡ್ತಾರೆ. ಅವರು ಚುನಾವಣೆಯಲ್ಲಿ ಗೆದ್ದಂತ ನಂತರ ಹೈ ಸೆಕ್ಯೂರಿಟಿಯ ಮಧ್ಯದಲ್ಲಿ ಸುತ್ತಲೂ ಕೂಡ ಗನ್ಮ್ಯಾನ್ ಗಳನ್ನ ಇಟ್ಕೊಂಡು ಓಡಾಡ್ತಾರೆ. ಅಂದ್ರೆ ನಿಮ್ಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಹೇಳಿದಂತವರು ಅವರ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೈ ಸೆಕ್ಯೂರಿಟಿ ಮಧ್ಯದಲ್ಲಿ ಓಡಾಡುವಂತ ಆ ಕಾರ್ಯ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಇನ್ನು ಮಕ್ಕಳ ವಿಷಯಕ್ಕೆ ಬಂದ್ರೆ, ಮಕ್ಕಳುಗಳು ತಂದೆ ತಾಯಿಗಳ ಕನಸನ್ನ ಈಡೇರಿಸಬೇಕು ಎನ್ನುವಂತ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. ನಮ್ಮ ತಂದೆ ತಾಯಿಗಳನ್ನು ಯಾವ ರೀತಿಯಾಗಿ ಸಾಕ್ಬೇಕು ಅನ್ನುವಂತ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. ಕೆಲವರು ಆ ತಂದೆ ತಾಯಿಗಳು ಸತ್ತ ಮೇಲೂ ಕೂಡ ನಮ್ಮ ತಂದೆ ತಾಯಿಗಳ ಆಸೆ ಈ ರೀತಿಯಾಗಿತ್ತು ನಮ್ಮ ವಿಷಯದಲ್ಲಿ ಆಗಿರುವಂತ ಕಾರಣ ನಾವು ಅವ್ರು ಹೇಳಿದಂತ ಕೆಲಸವನ್ನ ನೆರವೇರಿಸಬೇಕು, ಅವ್ರು ಹೇಳಿದಂತ ರೀತಿಯಲ್ಲಿ ನಾವು ಬದುಕಬೇಕು ಎನ್ನುವಂತ ರೀತಿಯಲ್ಲಿ ಪ್ರತಿಯೊಬ್ಬ ಮಕ್ಕಳು ಕೂಡ ಆಲೋಚನೆ ಮಾಡ್ತಾ ಇರ್ತಾರೆ. ಕೆಲವರು ಈ ರೀತಿಯಾಗಿ ಪ್ರಪಂಚದಲ್ಲಿರುವಂತ ಎಲ್ಲಾ ಮನುಷ್ಯನು ಯಾವುದೋ ಒಂದು ಆಲೋಚನೆಗಳಲ್ಲಿ ಮುಳುಗೋಗಿದಾನ ಅಂತಂದ್ರೆ ಖಂಡಿತವಾಗ್ಲೂ ಯಾವುದೋ ಒಂದು ಆಲೋಚನೆಯಲ್ಲಿ ಇದ್ದೇ ಇರ್ತಾನೆ. ಪ್ರತಿಯೊಬ್ಬ ಮನುಷ್ಯನು, ಯಾರು ಕೂಡ ಆಲೋಚನೆ ಮಾಡದೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ವೇ ಇಲ್ಲ. ಅವನೆಂತ ಶ್ರೀಮಂತನಾಗಿರ್ಬೋದು, ಅವನೆಂತ ಬಡವನಾಗಿರ್ಬೋದು, ಎಲ್ಲರಿಗೂ ಕೂಡ ಅವರವರ ರೀತಿಯಲ್ಲಿ ಇರುವಂತ ಆಲೋಚನೆಗಳು ಇದ್ದೇ ಇರ್ತದೆ. ಪ್ರತಿಯೊಬ್ಬರು ಒಂದಲ್ಲ ಒಂದು ವಿಚಾರಕ್ಕೆ ಆಲೋಚನೆ ಮಾಡ್ತಾನೆ ಇರ್ತಾರೆ. ಆದ್ರೆ ನಾವು ಸ್ಪಷ್ಟವಾಗಿ ಆಲೋಚನೆ ಮಾಡಿ ತಿಳಿದುಕೊಳ್ಳಬೇಕಾಗಿರುವಂತ ಒಂದು ವಿಚಾರ ಏನು ಎಂಬುದಾಗಿ ನೋಡುವಂತದ್ದಾದ್ರೆ, ಯೇಸು ಕ್ರಿಸ್ತನು ಒಂದು ಮಾತನ್ನು ಹೇಳ್ತಾನೆ. ನೀನು ಚಿಂತೆ ಮಾಡಿ ಮಾಡಿ ಒಂದು ಮಳ ಉದ್ದ ಬೆಳೆಯೋದಕ್ಕೆ ಸಾಧ್ಯನಾ ಅಂತ. ಅಂದ್ರೆ ಯೋಚನೆ ಮಾಡಿ ಮಾಡಿ ಒಂದ್ ವೇಳೆ ಮನುಷ್ಯನ ಉದ್ದ ಬೆಳೆಯೋದಕ್ಕೆ ಏನಾದ್ರೂ ಸಾಧಿಸೋದಕ್ಕೆ ಸಾಧ್ಯನಾ ಅಂತಂದ್ರೆ ಸಾಧ್ಯ ಇಲ್ಲ. ಆಗಿರುವಂತ ಕಾರಣ ಮನುಷ್ಯನು ಈ ರೀತಿಯಾಗಿ ಆಲೋಚನೆ ಮಾಡ್ತಾ 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 ನನಗೋಸ್ಕರ ಯಾರು ಆಲೋಚನೆ ಮಾಡ್ತಾ ಇಲ್ಲ ಎಂಬುದಾಗಿ ಅವನು ಅಂದ್ಕೊಳ್ತಾನೆ ಅಂತ ಅಂದ್ರೆ, ಇವತ್ತು ನಿಜವಾಗ್ಲೂ ಮನುಷ್ಯನ ವಿಷಯದಲ್ಲಿ ಈ ಮನುಷ್ಯರನ್ನು ಹೊರತುಪಡಿಸಿ ಬೇರೆ ಯಾರಾದ್ರೂ ಆಲೋಚನೆ ಮಾಡ್ತಾ ಇದ್ದಾರಾ ಎಂಬುದಾಗಿ ನಾವು ಒಂದ್ಸಾರಿ ಸತ್ಯವೇದವನ್ನು ಹುಡುಕಿ ನೋಡುವಂತದ್ದಾದ್ರೆ, ನಮ್ಮೆಲ್ಲದಕ್ಕೂ ಕಾರಣನು ದೇವ್ರು. ಇವತ್ತು ಭೂಮಿ ಮೇಲೆ ಮನುಷ್ಯನು ಹುಟ್ಟುತ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಕಾರಣನು ದೇವ್ರು. ಹುಟ್ಟಿ ಸತ್ತಿದರೆ ಅದಕ್ಕೆ ಕಾರಣನು ದೇವ್ರು. ಈ ಪ್ರಕೃತಿ ಎಲ್ಲವೂ ಕೂಡ ತಿರುಗ್ತಾ ಇದೆ ಅಂದ್ರೆ ಇದಕ್ಕೆ ಕಾರಣನು ದೇವ್ರು.
ಮನುಷ್ಯನು ಮುಂದೆ ಸತ್ತು ಸ್ವರ್ಗಕ್ಕಾಗ್ಲಿ ನರಕಕ್ಕಾಗ್ಲಿ ಹೋಗ್ತಾನೆ ಅಂದ್ರೆ ಇದೆಲ್ಲದಕ್ಕೂ ಮೂಲನು ಒಬ್ಬ ದೇವರಿದೆ. ಈ ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆಲೋಚನೆ ಮಾಡುವಂತ ಶಕ್ತಿ ಕೊಟ್ಟಿದ್ದಾನೆ, ಅಂದ್ರೆ ಶಕ್ತಿ ಕೊಟ್ಟಿದ್ದಾನೆ. ಆಗಿರುವಂತ ಕಾರಣವು ಮನುಷ್ಯನ ಆಲೋಚನೆ ಮಾಡ್ತಾ ಇದ್ದಾನೆ. ಈಗಿರುವಂತ ಸಮಯದಲ್ಲಿ ಮನುಷ್ಯನಿಗೋಸ್ಕರ ಆಲೋಚನೆ ಮಾಡುವಂತವರು ಮನುಷ್ಯರನ್ನು ಹೊರತುಪಡಿಸಿ ಯಾರಾದ್ರೂ ಇದಾರ ಅಂತ ಅಂದ್ರೆ ಒಂದ್ಸರಿ ನಾವು ದೇವ್ರನ್ನೇ ಕೇಳ್ಬೇಕು. ದೇವ್ರೇ, ನೀನ್ ನಮಗೋಸ್ಕರ ಆಲೋಚನೆ ಮಾಡ್ತಾ ಇದೀಯಾ, ಇಲ್ಲ ನಮಗೋಸ್ಕರ ಯಾರಾದ್ರೂ ಆಲೋಚನೆ ಮಾಡುವಂತವ್ರು ಇದಾರ ಎಂಬುದಾಗಿ ನಾವು ಸರಿ ದೇವ್ರನ್ನ ಕೇಳುವಂತದ್ದಾದ್ರೆ ಒಂದ್ಸರಿ ಸತ್ಯವೇದವನ್ನ ತೆಗೆದು ಕೆಲವು ಮಾತುಗಳನ್ನ ನೋಡಿಕೊಳ್ಳೋಣ. ದೇವರು ಯಾರಿಗೋಸ್ಕರ ಆಲೋಚನೆ ಮಾಡ್ತಾ ಇದ್ದಾನೆ ಎನ್ನುವಂಥದ್ದನ್ನ 1 ಪೇತ್ರ 5ನೇ ಅಧ್ಯಾಯ 7ನೇ ವಚನವನ್ನ ಗಮನಿಸಿ. 1 ಪೇತ್ರ 5:7. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಗಮನಿಸಿ, ಇಲ್ಲಿ ಏನಿದೆಯೋ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ದೇವರು ನಮಗೋಸ್ಕರ ಚಿಂತಿಸ್ತಾ ಇದ್ದಾನಂತೆ. ದೇವರು ನಮಗೋಸ್ಕರ ಆಲೋಚಿಸ್ತಾ ಇದ್ದಾನಂತೆ. ಯಾಕೆ ದೇವ್ರು ನಮಗೋಸ್ಕರ ಆಲೋಚನೆ ಮಾಡ್ಬೇಕು? ಇವತ್ತು ಮನುಷ್ಯನು, ಕೆಲವೊಬ್ರು ಪಾಸ್ಟರ್ಗಳು ಈ ಮಾತನ್ನು ತೆಗೆದುಕೊಂಡು, ದೇವ್ರು ನಿನಗೆ ಏನನ್ನ ಕೊಡ್ಬೇಕೋ ಈ ಭೂಮಿ ಮೇಲೆ, ನಿನಗೆ ಯಾವ ಕೆಲಸವನ್ನ ಕೊಡ್ಬೇಕೋ, ಯಾವ ಗಂಡನ್ನ ನಿನಗೆ ಸೆಟ್ ಮಾಡ್ಬೇಕೋ, ಇಲ್ಲ ಯಾವ ಹೆಣ್ಣನ್ನ ನಿನಗೆ ಸೆಟ್ ಮಾಡ್ಬೇಕೋ, ಇಲ್ಲ ನಿನಗೆ ಎಷ್ಟು ಸ್ಯಾಲರಿಯನ್ನ ಕೊಡ್ಬೇಕೋ, ಈ ಭೂಮಿಯಲ್ಲಿ ನೀನು ಯಾವ ರೀತಿಯಾಗಿ ಸುಖವನ್ನು ಅನುಭವಿಸ್ಬೇಕೋ ಅದರ ವಿಷಯದಲ್ಲಿ ದೇವ್ರು ಚಿಂತೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಬೋಧನೆಯನ್ನ ಮಾಡ್ತಾರೆ. ಇಂಥ ಅಮಾಯಕರು ತಿಳ್ಕೋಬೇಕಾಗಿರುವಂತ ವಿಚಾರ ಏನು ಅಂದ್ರೆ, ದೇವ್ರು ಇದಕ್ಕೋಸ್ಕರ ಚಿಂತೆ ಮಾಡ್ತಾ ಇಲ್ಲ. ಮನುಷ್ಯನನ್ನ ದೇವ್ರು ಅನಾದಿ ಸಂಕಲ್ಪದ ಮೇರೆಗೆ ಈ ಭೂಮಿ ಮೇಲೆ ಕಳಿಸಿಕೊಟ್ಟಿದ್ದಾನೆ. ಮತ್ತೆ ನನ್ನ ಹತ್ರ ಬಂದ್ರಿ ಎಂಬುದಾಗಿ ಹೇಳಿದ್ದಾನೆ. ಆದ್ರೆ ಮನುಷ್ಯನು ಎಲ್ಲಿ ನನ್ನ ಹತ್ರ ವಾಪಸ್ ಬರದಲೆ ನರಕಕ್ಕೆ ಹೋಗ್ತಾರೋ ಎನ್ನುವಂತ ವಿಚಾರದಲ್ಲಿ ದೇವರು ಚಿಂತಿಸ್ತಾ ಇದ್ದಾನೆ. ಅಂದ್ರೆ ಮನುಷ್ಯರ ವಿಷಯದಲ್ಲಿ ಚಿಂತಿಸ್ತಾ ಇದ್ದಾನೆ ಎನ್ನುವಂತ ಮಾತು ಅರ್ಥ ಮಾಡ್ಕೊಳ್ಳಿದ್ದಾನ. ದೇವರು ಮನುಷ್ಯನಿಗೋಸ್ಕರ ಚಿಂತಿಸ್ತಾ ಇದ್ದಾನ. ತಂದೆಯಾದಂತ ದೇವರು ಮನುಷ್ಯನಿಗೋಸ್ಕರ, ಈ ಭೂಮಿ ಮೇಲೆ ಇರುವಂತ ಪ್ರತಿಯೊಬ್ಬ ಮನುಷ್ಯನಿಗೋಸ್ಕರವು 2 ಪೇತ್ರ 3ನೇ ಅಧ್ಯಾಯ 9ನೇ ವಚನ. 2 ಪೇತ್ರ 3:9. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತ ಉಳ್ಳವನಾಗಿದ್ದಾನೆ. ಅಂದ್ರೆ ದೇವ್ರು ಈ ಪ್ರಪಂಚವನ್ನು ನಾಶ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ. ಅಂದ್ರೆ ಹೌದು, ಯೇಸು ಕ್ರಿಸ್ತನನ್ನ ಅದಕ್ಕೋಸ್ಕರ ಕಳಿಸಿಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನ್ ಬಂದು ಹೇಳ್ತಾನೆ, ನಾನು ಲೋಕದಲ್ಲಿ ನಾನು ಸಮಾಧಾನವನ್ನು ಹುಟ್ಟಿಸೋದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿ ನೀವು ನೆನೆಸ್ಬೇಡ್ರಿ, ನಾನು ಬೆಂಕಿ ಹಾಕೋದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾನೆ. ಖಡ್ಗವನ್ನು ಹಾಕೋದಕ್ಕೋಸ್ಕರ ಬಂದಿದ್ದೀನಿ ಎಂಬುದಾಗಿ ಹೇಳ್ತಾನೆ. ಆಗಿರುವಂತ ಕಾರಣ ಯೇಸು ಕ್ರಿಸ್ತನನ್ನ ಕಳಿಸಿಕೊಟ್ಟಿದ್ದಾನೆ. ಆಮೇಲೆ ತರುವಾಯ ಆತನ ಸಿದ್ಧ ಮಾಡೋದಕ್ಕೆ, ನಾಶ ಮಾಡೋದಕ್ಕೆ ಸಿದ್ಧವಾಗಿದೆ. ಅದಕ್ಕೆ ಏನ್ ಗುರುತುಗಳು ಅಂದ್ರೆ, ಮೊನ್ನೆ ಬಂದಂತ ಕರೋನಾ ಆಗಿರ್ಬೋದು, ಭೂಕಂಪಗಳಾಗಿರ್ಬೋದು, ಸುನಾಮಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಆ ರೀತಿಯಾಗಿ ದೇವರು ನಾಶ ಮಾಡೋದಕ್ಕೆ ಸಿದ್ಧನಾಗಿದ್ರು ಕೂಡ ದೀರ್ಘ ಶಾಂತಿಯಿಂದ ಕಾಯ್ತಾವನೆ. ಅಂದ್ರೆ ಏನರ್ಥ? ಪ್ರತಿಯೊಬ್ಬ ಮನುಷ್ಯನ ವಿಷಯದಲ್ಲಿ ಆಲೋಚನೆ ಮಾಡ್ತಾ, ಯಾವನಾದ್ರೂ ಒಂದ್ ವೇಳೆ ತಿರುಕಂತಾನೇನೋ ನನ್ನ ಕಡೆಗೆ ಎಂಬುದಾಗಿ ದೇವರು ದೀರ್ಘ ಶಾಂತಿಯಿಂದ ಕಾದು ನೋಡ್ತಾ ಇದ್ದಾನೆ. ಯಾರು ತಿರುಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾನೆ? ದೇವರು ನಾಶ ಮಾಡ್ತಾನೆ. ಅಂದ್ರೆ ನಮ್ಗಿಲ್ಲಿ ಬೇಕಾಗಿರುವಂತ ವಿಚಾರ ಏನು ಅಂದ್ರೆ, ದೇವರು ಮನುಷ್ಯನ ವಿಷಯದಲ್ಲಿ ಆಲೋಚನೆ ಮಾಡ್ತಾ ಇದ್ದಾನೆ ಎನ್ನುವಂತ ಮಾತು ಗೊತ್ತಾಗುತ್ತೆ. ಯೆಶಾಯನ ಗ್ರಂಥ 6ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿ. ಯೆಶಾಯನ ಗ್ರಂಥ 6ನೇ ಅಧ್ಯಾಯ 8ನೇ ವಚನ. ಆಗ ಯಾವನನ್ನು ಕಳುಹಿಸಲಿ? ದೇವರು ಇಲ್ಲಿ ಹೇಳ್ತಾ ಇದ್ದಾರೆ, ಆತನನ್ನ ಸೆರಾಫಿಯರು, ಕೆರೋಬಿಯರು ಎನ್ನುವಂತ ಇವರು ಹೊಗಳ್ತಾ ಇದ್ರೆ ಆತನ ಹೇಳ್ತಾನೆ, ನಾನು ಯಾವನನ್ನ ಕಳುಹಿಸಲಿ? ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನ ಕೇಳಿ. ಸಾಕು, ಗಮನಿಸಿ, ಇಲ್ಲಿ ದೇವ್ರು ಇಲ್ಲಿ ಏನ್ ಹೇಳ್ತಿದ್ದಾನೆ? ಯಾವನು ನನಗೋಸ್ಕರ ಹೋಗ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಎಲ್ಲಾ ಮನುಷ್ಯರ ವಿಷಯದಲ್ಲಿ ಆತನ ಚಿಂತಿಸ್ತಾ, ಆತನ ಆಲೋಚನೆ ಮಾಡ್ತಾ, ಈ ಪಾಪದಲ್ಲಿರುವಂತ ಈ ಮನುಷ್ಯರ ಬಗ್ಗೆ ಆತನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಯಾಕಂದ್ರೆ 139ನೇ ಕೀರ್ತನೆಯಲ್ಲಿ ನೋಡ್ಕೊಂಡು ಹೋಗುವಂತದ್ದಾದ್ರೆ, ಮನುಷ್ಯನ ವಿಷಯದಲ್ಲಿ ದೇವ್ರು ಹೇಳುವಂತ ಮಾತೇನು ಅಂದ್ರೆ, ನೀನು ಕೂತುಕೊಳ್ಳುವುದು, ನೀನು ಹೇಳುವುದು, ನೀನು ನಡೆಯುವುದು ಎಲ್ಲವೂ ನನಗೆ ಗೊತ್ತಿದೆ ಎಂಬುದಾಗಿ ಹೇಳ್ತಾನೆ. ಮನುಷ್ಯನಿವತ್ತು ಯಾರು ನನ್ನನ್ನು ನೋಡಲ್ಲ ಎಂಬುದಾಗಿ ಮನುಷ್ಯನ ಅಮಾಯಕನ ಅಂದ್ಕೊಂಡಿದ್ದಾನೆ. ಆದ್ರೆ ದೇವರು ಮನುಷ್ಯನನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾನೆ.
ಆತನು ಸರ್ವವ್ಯಾಪಿ, ಆತನ ಎಲ್ಲ ಕಡೆ ಇದ್ದುಕೊಂಡು ಆತನ ಕಣ್ಣು ದೃಷ್ಟಿಗಳು ಪ್ರತಿಯೊಬ್ಬ ಮನುಷ್ಯನನ್ನ ಎಲ್ಲ ಸಮಯದಲ್ಲೂ ಕೂಡ ನೋಡ್ತಾ ಇದೆ. ಆಗಿರುವಂತ ಕಾರಣ ದೇವ್ರಲ್ಲಿ ಏನಂತ ಹೇಳ್ತಾ ಇದ್ದಾನೆ, ಎಲ್ಲ ಮನುಷ್ಯರು ಕೆಟ್ಟೋಗಿರುವಂತ ಕಾರಣ ಆ ಮನುಷ್ಯರನ್ನ ಕಾಪಾಡೋದಕ್ಕೋಸ್ಕರನ ಯಾರೋ ಒಬ್ಬ ಪ್ರವಾದಿ ಹೋಗ್ಬೇಕು, ಇಲ್ಲ ಯಾರೋ ಒಬ್ಬ ಭಕ್ತನು ಹೋಗ್ಬೇಕು, ಯಾವ್ದೊಬ್ಬ ನರಮನುಷ್ಯನು ಹೋಗ್ಬೇಕು ಇಲ್ಲಿ ಮುಖ್ಯವಾಗಿ. ಯಾಕೆಂದ್ರೆ ದೇವ್ರು ಇಳಿದು ಬರೋದಕ್ಕೆ ಸಾಧ್ಯವಿಲ್ಲದೇ ಇರುವಂತ ಕಾರಣ ಯಾವ್ದೊಬ್ಬ ಮನುಷ್ಯನೇ ಹೋಗ್ಬೇಕು. ಅದಕ್ಕೋಸ್ಕರವೇ ನಮ್ಮ ನಿಮಿತ್ತವಾಗಿ ಯಾರು ಹೋಗ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಮಾತನ್ನ ಹೇಳ್ತಾ ಇದ್ದಾನೆ ಅಂದ್ರೆ ಏನರ್ಥ, ಎಲ್ಲಾ ಮನುಷ್ಯರ ವಿಷಯದಲ್ಲಿ ಆತನು ಆಲೋಚನೆ ಮಾಡ್ತಾನೇನೆ ಆತನು ಇರ್ತಾನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಈ ವಿಷಯದಲ್ಲಿ ಗೊತ್ತಾಗುತ್ತೆ, ಈ ಮಾತಿನಿಂದ ಗೊತ್ತಾಗುತ್ತೆ. ಆತನು ಒಂದು ಸಮಯದಲ್ಲಿ ನೋಡುವಾಗ ಆ ದೇವರು ಆಲೋಚನೆ ಮಾಡ್ತಾ ಇರುವಂತ ಆವೇದನೆಯನ್ನ, ದೇವರ ಮನಸ್ಸನ್ನ ಅರ್ಥ ಮಾಡಿಕೊಂಡಂತ ಭಕ್ತರು, ಒಬ್ಬ ಮೋಶೆ ಆಗಿರ್ಬೋದು, ಒಬ್ಬ ದಾವೀದನಾಗಿರ್ಬೋದು, ಒಬ್ಬ ಯೋಬನಾಗಿರ್ಬೋದು, ಅಪೊಸ್ತಲರಾಗಿರ್ಬೋದು, ಯೇಸು ಕ್ರಿಸ್ತನಾಗಿರ್ಬೋದು, ಇವರೆಲ್ಲರೂ ಕೂಡ ನೀತಿವಂತರಾಗಿ ದೇವರ ಕೆಲಸವನ್ನ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ದೇವರಿಗೋಸ್ಕರ ಬದುಕಿದ್ದಾರೆ. ಆಲೋಚನೆ ಮಾಡಿ, ಇವ್ರು ಯಾಕೆ ದೇವರಿಗೋಸ್ಕರ ಬದುಕಿದ್ದಾರೆ ಅಂದ್ರೆ, ದೇವರು ನಮ್ಮನ್ನ ನಮ್ಮ ವಿಷಯದಲ್ಲಿ ಆತನ ಆಲೋಚನೆ ಮಾಡ್ತಾ ಇದ್ದಾನೆ ಎನ್ನುವಂತ ಉದ್ದೇಶದಿಂದಲೇ ದೇವರ ಮನಸ್ಸನ್ನ ಅರ್ಥ ಮಾಡಿಕೊಂಡಂತ ಯೇಸು ಕ್ರಿಸ್ತನು ಬಂದು ಬಲಿಯಾಗಿದ್ದಾನೆ. ದೇವರ ಮನಸ್ಸನ್ನ ಅರ್ಥ ಮಾಡಿಕೊಂಡಂತ ಪವಿತ್ರಾತ್ಮನ ಇವತ್ತಿನವರೆಗೂ ಬಂದು ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಆತನು ನಮ್ಮನ್ನ ಕಾಪಾಡಿ ನಮಗೋಸ್ಕರ ಬೇಡ್ತಾ ಇದ್ದಾನೆ. ಆಗಿರುವಂತ ಕಾರಣ ದೇವ್ರು ನಮಗೋಸ್ಕರ ಆಲೋಚನೆ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ, ಆಲೋಚನೆ ಮಾಡ್ತಾ ಇದ್ದಾನೆ ಎನ್ನುವಂತ ಮಾತು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತೆ ಯೋಬನ ಗ್ರಂಥ 15ನೇ ಅಧ್ಯಾಯ 8ನೇ ವಚನ. ಯೋಬ 15:8. ದೇವರ ಆಲೋಚನಾ ಸಭೆಯಲ್ಲಿದ್ದುಕೊಂಡು ಎಲ್ಲಿ ಹೇಳಿದ್ದನ್ನು ಕೇಳಿದೆಯೇನು? ನೀವು ದೇವರ ಆಲೋಚನೆಯ ಸಭೆಯಲ್ಲಿದ್ದುಕೊಂಡು, ಆಲೋಚನಾ ಸಭೆ ಅಂತ ಹೇಳಿದೆ ಗಮನಿಸಿ. ಅಂದ್ರೆ ಆಲೋಚನಾ ಸಭೆ ಅಂದ್ರೆ ಏನರ್ಥ, ಆಲೋಚನೆ ಮಾಡುವಂತ ಸಭೆ. ಅಂದ್ರೆ ಆಗಿನ ಕಾಲದಲ್ಲಿ ರಾಜನಿರ್ತಾ ಇದ್ರು, ಆ ರಾಜರಿಗೆ ಸುತ್ತಲೂ ಮಂತ್ರಿಗಳು, ಕೈಗಳಿಗಿರುವಂತ ಅಧಿಕಾರಿಗಳು ಇರ್ತಾ ಇದ್ರು. ರಾಜನ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೋಬೇಕು ಅಂತ ಅಂದ್ರೆ ಇವರೆಲ್ಲರೂ ಕೂಡ ಆಲೋಚನೆಗಳನ್ನ ಹೇಳ್ತಾ ಇದ್ರು. ಹೌದು ಪ್ರಭು, ನೀವು ತೆಗೆದುಕೊಳ್ಳುವಂತ ತೀರ್ಮಾನ ಈ ರೀತಿಯಾಗಿದೆ, ಈ ರೀತಿಯಾಗಿದೆ, ಇಂಥ ಒಳ್ಳೇದಿದೆ, ಇಲ್ಲ ಇಂಥ ಕೆಟ್ಟದಿದೆ, ಇದನ್ನ ಈ ರೀತಿಯಾಗಿ ಮಾಡ್ಬೇಕು, ಈ ರೀತಿಯಾಗಿ ಈ ರೀತಿಯಾಗಿ ಆಲೋಚನಾ ಸಭೆ ಎನ್ನುವಂಥದ್ದು ಇದೇನೇನೆ. ಇವತ್ತಿಗೂ ಕೂಡ ಈಗ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಈ ಬಸ್ಸನ್ನ ಫ್ರೀಯಾಗಿ ಬಿಡಬೇಕು ಅನ್ನುವಂತ ಸಮಯದಲ್ಲಿ ಯಾವುದೇ ಒಂದು ಯೋಜನೆಗಳನ್ನು ಮಾಡಿದ್ರು ಕೂಡ ಅವ್ರ ಆಲೋಚನೆ ಮಾಡ್ತಾರೆ. ನಾವು ಮಾಡುವಂತ ಯೋಜನೆಗಳು ಜನಗಳಿಗೆ ಒಳ್ಳೇದಾಗಿರ್ತತ, ಕೆಟ್ಟದಾಗಿರ್ತತ, ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಇವುಗಳ ವಿಚಾರದಲ್ಲಿ ಆಲೋಚನಾ ಸಭೆಯನ್ನ ನಡೆಸ್ತಾರೆ. ಆ ರೀತಿಯಾಗಿ ಇಲ್ಲಿ ಏನಿದೆ, ದೇವರ ಆಲೋಚನಾ ಸಭೆ ಅಂತ ಹೇಳಿದೆ. ಅಂದ್ರೆ ದೇವರದ್ದು ಕೂಡ ಒಂದು ಆಲೋಚನಾ ಸಭೆ ಎನ್ನುವಂಥದ್ದಿದೆ. ದೇವ್ರು ಏನೇ ಆಲೋಚನೆಗಳನ್ನು ಹೇಳಿದ್ರು ಕೂಡ ಪ್ರಭು ದೇವರಿಗೆ ಈ ರೀತಿಯಾಗಿ ಮಾತುಗಳನ್ನ ಹೇಳುವಂತ ಅನುಚರರು ಇರ್ತಾರೆ. ಅಂದ್ರೆ ದೇವರೇನೋ ಜ್ಞಾನಹೀನನು ಅಂತ ಅಲ್ಲ ಇದ್ರ ಅರ್ಥ. ದೇವರು ಮನುಷ್ಯನ ವಿಷಯದಲ್ಲಿ ದೇವದೂತರಿಗೆ ಕೊಟ್ಟಿರುವಂತ ಆ ಕೆಲಸಗಳನ್ನ ಅವ್ರು ನೆರವೇರಿಸಬೇಕಾಗಿರುವಂತ ಕಾರಣ ಆ ರೀತಿಯಾಗಿ ಈಗ ಅದ್ ಯಾವ ರೀತಿಯಾಗಿ ಅಂದ್ರೆ, ಒಂದು ಡೈರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಯೋಬನ ವಿಷಯದಲ್ಲಿ ಎಲ್ಲ ದೇವದೂತರೆಲ್ಲ ಸೇರಿ ಬರ್ತಾರೆ. ಅವಾಗ ದೇವ್ರು ಹೇಳ್ತಾರೆ, ಯೋಬನ ಸಂಗತಿ ನಿನಗೆ ಗೊತ್ತಿದೆಯಾ ಎಂಬುದಾಗಿ ಸೈತಾನನ ಕೇಳ್ತಾರೆ. ಆ ರೀತಿಯಾಗಿ ದೇವರದು ಒಂದು ಆಲೋಚನಾ ಸಭೆ ಎನ್ನುವಂಥದ್ದಿದೆ. ಅದರಲ್ಲಿ ದೇವ್ರು ಯಾರಿಗೋಸ್ಕರ ಆಲೋಚನೆ ಮಾಡ್ತಾನೆ ಅಂದ್ರೆ, ಮನುಷ್ಯನಿಗೋಸ್ಕರವೇ ಆಲೋಚನೆ ಮಾಡ್ತಾನೆ. ಒಬ್ಬ ದಾವೀದನಿದ್ದಾನೆ, ದೇವರ ಆಲೋಚನೆಯನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ದೇವರ ಆಲೋಚನೆಯನ್ನು ಅರ್ಥ ಮಾಡ್ಕೊಂಡು, ನನ್ನ ಪ್ರಾಣವೇ ನೀನು ತಂದೆಯಾದಂತ ದೇವರನ್ನ ಯೆಹೋವನನ್ನ ಸ್ತುತಿಸು, ಯೆಹೋವನನ್ನ ಕೀರ್ತಿಸು ಎಂಬುದಾಗಿ ದಾವೀದನ ಹೇಳಿದ್ರೆ, ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ಐಶ್ವರ್ಯವಂತನ ಬರ್ತಾನೆ. ಆತನ ಏನ್ ಹೇಳ್ತಾನೆ, ನನ್ನ ಪ್ರಾಣವೇ ನೀನು ಸುಖಪಡು, ತಿನ್ನು, ಕುಡಿ, ಅನೇಕ ಸಂವತ್ಸರಗಳಿಗೆ ಬೇಕಾದಂತ ಸರಕು ನಿನಗೆ ಬಿದ್ದಿದೆ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ದೇವರ ಆಲೋಚನೆಯನ್ನು ಅರ್ಥ ಮಾಡಿಕೊಂಡಂತವನು ಬದುಕುವಂತ ರೀತಿ ಬೇರೆ, ದೇವರ ಆಲೋಚನೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವಂತ ಮನುಷ್ಯನು ಬದುಕುವಂತ ರೀತಿ ಬೇರೆ ಆಗಿರುವಂತ ಕಾರಣ ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು, ದೇವರು ಮನುಷ್ಯನಿಗೋಸ್ಕರ ಆಲೋಚನೆ ಮಾಡ್ತಾ ಇದ್ದಾನೆ ಅಂದ್ರೆ, ಮನುಷ್ಯನಿಗೋಸ್ಕರ ದೇವರು ಆಲೋಚನೆ ಮಾಡ್ತಾ ಇದ್ದಾನೆ. ಮತ್ತೆ ಯೇಸು ಕ್ರಿಸ್ತನ ಯಾರಿಗೋಸ್ಕರ ಆಲೋಚನೆ ಮಾಡ್ತಾ ಇದ್ದಾನೋ, ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 34ನೇ ವಚನ. ಅಪರಾಧಿಗಳನ್ನು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಯೇಸು ಕ್ರಿಸ್ತ ನಮಗೋಸ್ಕರ ಬೇಡುವವನಾಗಿದ್ದಾನ. ಏನಕ್ಕೋಸ್ಕರ ನಮಗೋಸ್ಕರ ಬೇಡ್ಬೇಕು ಆಲೋಚನೆ ಮಾಡಿ. ಇವತ್ತು
ಯಾವ್ದೊಬ್ಬ ಮನುಷ್ಯನ ವಿಷಯದಲ್ಲಿ ಬೇಡ್ತಾನೆ ಅಂತ್ಕೊಳ್ಳಿ. ಬೇಡದ್ರಿಂದ ಇರುವಂತ ಅರ್ಥ ಏನು? ಈಗ ಹಳೆ ಒಡಂಬಡಿಕೆಯಲ್ಲಿ ಯಾಜಕರಿದ್ರು, ಪಾಪ ಮಾಡಿದಂತವನು ಬರ್ತಿದ್ದ, ಪಶುಗಳನ್ನು ತೆಗೆದುಕೊಂಡು ಬರ್ತಿದ್ದ. ತಂದಾಗ ಈ ಯಾಜಕನ್ ಬೇಡ್ಕಂತ ಇದ್ದ. ಏನಂತ ಬೇಡ್ಕಂತ ಇದ್ದ? ಸ್ವಾಮಿ, ಇವನ ತಪ್ಪನ್ನು ಮಾಡಿದ್ದಾನೆ, ಇವನನ್ನ ಕ್ಷಮಿಸುವುದಾಗಿ ಬೇಡ್ಕೊಳ್ತಾ ಇದ್ದ. ಅಂದ್ರೆ ಈತನ ತಪ್ಪು ಮಾಡಿದಾನೆ ಅನ್ನುವಂತ ಸಂಗತಿ ಗೊತ್ತಿದ್ರೆ ತಾನೇ ಅವನು ಬೇಡ್ಕೊಳ್ಳೋದಕ್ಕೆ ಸಾಧ್ಯ. ಹೌದು, ಇವನ್ ತಪ್ಪು ಮಾಡ್ದಲ್ಲ ಇದ್ರೆ ಯಾವ ರೀತಿ ತಪ್ಪು ಮಾಡಿದನೋ ಇಲ್ವೋ ಎನ್ನುವಂಥದ್ದು ಯಾಜಕನಿಗೆ ಗೊತ್ತಿಲ್ಲ, ಆ ಪಾಪ ಮಾಡಿದಂತವನು ಹೇಳಿಲ್ಲ ಅಂತಂದ್ರೆ ಯಾವ ರೀತಿ ಗೊತ್ತಾಗೋದು? ಆಗ್ತಿರ್ಲಿಲ್ಲ. ಆಗಿರುವಂತ ಕಾರಣ ಯೇಸು ಕ್ರಿಸ್ತನ್ ನಮಗೋಸ್ಕರ ಬೇಡ್ಕಂತಾನೆ ಅಂದ್ರೆ ಯೇಸು ಕ್ರಿಸ್ತನ್ಗೆ ನಮ್ಮ ಸಂಗತಿ ಸ್ಪಷ್ಟವಾಗಿ ಗೊತ್ತಿದೆ. ಇವರೆಲ್ಲರೂ ಕೂಡ ತಪ್ಪು ಮಾಡಿದಂತವ್ರು, ಇವರೆಲ್ಲರೂ ಕೂಡ ಎಡವಿ ಬೀಳುವಂತವ್ರು. ಆಗಿರುವಂತ ಕಾರಣ ದೇವ್ರು ಏನಾದ್ರು ಒಂದ್ ವೇಳೆ ಸಿಟ್ಟು ಮಾಡ್ಕೊಂಡು ಇವ್ರನ್ನ ಕೊಂದಾಕುವಂತದ್ದಾದ್ರೆ ನರಕಕ್ಕೆ ಹೋಗ್ತಾರೆ ಎನ್ನುವಂತ ತಿಳಿದಿರುವಂತ ಯೇಸು ಕ್ರಿಸ್ತನ್ ನಮಗೋಸ್ಕರ ಬೇಡ್ಕೊಳ್ತಾರೆ, ಸ್ವಾಮಿ ಇವ್ರನ್ನ ಕ್ಷಮಿಸು, ಸ್ವಾಮಿ ಇವ್ರನ್ನ ಕ್ಷಮಿಸು. ಮತ್ತೆ ಅಷ್ಟು ಮಾತ್ರ ಅಲ್ದಲೇನೆ ಕಾಲ ಅವಕಾಶವನ್ನು ಕೂಡ ಆತನ ಕೇಳ್ಕೊಳ್ತಾನೆ. ದೇವರ ಉಗ್ರ ಕೋಪಕ್ಕೆ ನಾವು ಬಲಿಯಾಗಿ ಹೋಗದಂತೆ, ನಾವು ಪಾಪಿಯಾಗಿ ಸಾಯದಂತೆ ಕಾಲಾವಕಾಶ, ಸ್ವಾಮಿ ಇವ್ರು ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು, ಇನ್ನೂ ಸ್ವಲ್ಪ ದಿನ ಕಾಲಾವಕಾಶ ಬೇಕು ಎಂಬುದಾಗಿ ದೇವರು ನಮ್ಮ ಮಾನಸಾಂತರಕ್ಕೋಸ್ಕರ ಯೇಸು ಕ್ರಿಸ್ತನು ದೇವರನ್ನ ಬೇಡ್ಕೊಳ್ತಾ ಇದೆ. ಮತ್ತೆ ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 6ರಿಂದ 9. ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ ಒಬ್ಬನೊಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನಡೆಸಿದ್ದನು. ತರುವಾಯ ಅವನು ಅದರಲ್ಲಿ ಒಂದು ಅಂಜೂರದ ಗಿಡವನ್ನು ನೆಟ್ಟಿದನಂತೆ ಒಬ್ಬನು, ಅದರಲ್ಲಿ ಹಣ್ಣನ್ನ ಹುಡುಕ್ತಾ ಬಂದಂತೆ, ಹಣ್ಣು ಸಿಕ್ಲಿಲ್ವಂತೆ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕ್ತಾ ಬಂದಿದ್ದೀನಿ, ಆದ್ರೆ ನನಗೆ ಹಣ್ಣು ಸಿಕ್ಕಿಲ್ಲ, ಇದರಲ್ಲಿ ಇದನ್ನು ಕಡಿದು ಹಾಕು, ಇದರಿಂದ ಭೂಮಿ ಯಾಕೆ ಬಂಜೆ ಆಗ್ಬೇಕು. ಗಮನಿಸಿ, ಅಂದ್ರೆ ತೋಟದ ಯಜಮಾನ ಇದ್ದಾನೆ, ತೋಟ ಮಾಡುವಂತ ಕೂಲಿ ಆಳಿದ್ದಾನೆ. ಸಾಮ್ಯ ಇದು. ಇದನ್ನ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ. ಒಬ್ಬ ಯಜಮಾನನು ತೋಟವನ್ನ ಮಾಡಿಸಿದಾನೆ, ಅಂಜೂರದ ಗಿಡವನ್ನ ಹಾಕಿದಾನೆ, ಬೆಳೆಯನ್ನ ನೋಡ್ಕೊಂಡ್ ಬಂದಿದ್ದಾನೆ. 3 ವರ್ಷ ಆದ್ರೂ ಬೆಳೆ ಬಂದಿಲ್ಲ. ಅವಾಗ ಮಾಲೀಕನೇ ತೋಟ ಮಾಡುವಂತವನಿಗೆ ಹೇಳ್ತಾ ಇದ್ದಾನೆ, ಇದನ್ನು ಕಡ್ದಾಕೋದಾಗಿ. ಮುಂದೆ, ಆದರೆ ತೋಟ ಮಾಡುವವನು, ಅಯ್ಯ ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ಅದನ್ನು ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನ ಕಡಿದು ಹಾಕಬಹುದು. ಅಂದ್ರೆ ಈ ತೋಟ ಮಾಡುವಂತವನಿದನಲ್ಲ, ಈ ತೋಟ ಮಾಡುವಂತವನ ವಿಷಯದಲ್ಲಿ ಸಾಮ್ಯದ ರೂಪವಾಗಿ ಯೇಸು ಕ್ರಿಸ್ತನ ಹೇಳಿರುವಂತದ್ದು ಯಾರ ಬಗ್ಗೆ ಅಂದ್ರೆ ಯೇಸು ಕ್ರಿಸ್ತನ ಬಗ್ಗೆನೆ. ಅಂದ್ರ ಆ ತೋಟ ಮಾಡುವಂತವನೇ ಯೇಸು ಕ್ರಿಸ್ತನು, ಆ ತೋಟದ ಯಜಮಾನನೇ ತಂದೆಯಾದಂತ ದೇವರು. ಆ ಒಂದು ಅಂಜೂರದ ಮರವೇ ಮನುಷ್ಯನು. ಗಮನಿಸಿ ಇದನ್ನ, ಮನುಷ್ಯನು ಅಂಜೂರದ ಮರವೇ. ಫಲ ಅಂದ್ರೆ ಏನು? ಅವನು ಆ ಒಂದು ಗಲಾತ್ಯ ಪುಸ್ತಕ ದಯೆ, ಉಪಕಾರ, ನಂಬಿಕೆ, ಸಾಧುತ್ವ ಎಂಬುದಾಗಿ ಏನಿದೆಯೋ ಆ ರೀತಿಯಾಗಿ ಮನುಷ್ಯನನ್ನ ದೇವರಿಗೆ ಭೂಮಿ ಮೇಲೆ ಹುಟ್ಟಿಸಿ ಇವೆಲ್ಲವನ್ನ ಕೊಟ್ಟು ಪ್ರಕೃತಿನೆಲ್ಲ ಮನುಷ್ಯನ ಕಾಲ ಕೆಳಗೆ ಹಾಕಿ ಕಾಪಾಡಿ ನಡೆಸ್ತಾವನೆ. ಆದ್ರೆ ಮನುಷ್ಯನ ಮಾನಸಾಂತರ ಪಡ್ಲಿಲ್ವೋ ದೇವರು ನಾಶ ಮಾಡೋದಕ್ಕೆ ಸಿದ್ಧನಾಗ್ತಾನೆ. ಅಂಜೂರದ ಗಿಡವನ್ನು ಯಾವ ರೀತಿಯಾಗಿ ನಾಶ ಮಾಡೋದಕ್ಕೆ ಸಿದ್ಧನಾದ್ನೋ ಆ ರೀತಿಯಾಗಿ ಮನುಷ್ಯನನ್ನು ನಾಶ ಮಾಡೋದಕ್ಕೆ ಸಿದ್ಧನಾಗ್ತಾನೆ. ಆ ಸಮಯದಲ್ಲಿ ಯೇಸು ಕ್ರಿಸ್ತನು, ಸ್ವಾಮಿ ಸ್ವಲ್ಪ ದಿನ ಕಾಲಾವಕಾಶವನ್ನು ಕೊಡು, ಮಾರ್ಪಡ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನ ಬೇಡ್ಕೊಳ್ತಾ ಇದ್ದಾನೆ. ಅದು ಅಂದ್ರೆ ತೋಟ ಮಾಡುವಂತವನು ಯಾರು ಅಂದ್ರೆ ಯೇಸು ಕ್ರಿಸ್ತನೇ. ಮತ್ತೆ ತಂದೆಯಾದಂತ ದೇವರು ಮನುಷ್ಯನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಯೇಸು ಕ್ರಿಸ್ತನು ಕೂಡ ಮನುಷ್ಯನ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದಾನೆ ಎನ್ನುವಂಥದ್ದು ಗೊತ್ತಾಗಿದೆ. ಈಗ ಪವಿತ್ರಾತ್ಮನ ಯಾರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೋ? ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26-27. ಹಾಗೆಯೇ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆಲೋಚನೆ ಮಾಡಿ, ನಮಗೋಸ್ಕರ ಬೇಡಿಕೊಳ್ತಾರಂತೆ ಪವಿತ್ರಾತ್ಮನು. ಅಂದ್ರೆ ಪವಿತ್ರಾತ್ಮ ನಮಗೋಸ್ಕರ ಏನಕ್ಕೋಸ್ಕರ ಬೇಡ್ಕೊಳ್ತಾನೆ? ನಾವು ತಪ್ಪುಗಳನ್ನ ಮಾಡ್ತೀವಲ್ಲ, ನಮ್ಮೊಳಗಿದ್ದುಕೊಂಡು ಆತನು ಮಾತಲ್ಲದಂತ ನರಳಾಟದಿಂದ ಆತನು ವೇದನೆ ಪಡ್ತಾ ದೇವ್ರನ್ನ ಬೇಡ್ಕೊಳ್ತಾನೆ. ಯೇಸು ಕ್ರಿಸ್ತನು ಪವಿತ್ರಾತ್ಮನ ನಮಗೋಸ್ಕರ ಬೇಡ್ಲಿಲ್ಲ ಅಂದ್ಕೊಳ್ಳಿ, ದೇವರ ಕೋಪಕ್ಕೆ ಖಂಡಿತ ಗುರಿ ಆಗ್ತೀವಿ. ಯಾಕೆಂತಂದ್ರೆ ನಮ್ಮ ಆಲೋಚನೆಗಳಲ್ಲಿ ತಪ್ಪು, ಮಾತುಗಳಲ್ಲಿ ತಪ್ಪು, ಕ್ರಿಯೆಗಳಲ್ಲಿ ತಪ್ಪು,
ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ತಪ್ಪು ಆಗಿರುವಂತ ಕಾರಣ ನಾವು ದೇವರ ಕೋಪಕ್ಕೆ ಗುರಿಯಾಗ್ತಾ ಇದ್ದೋ. ನಾವು ದೇವರ ಕೋಪಕ್ಕೆ ಇಂಥ ತಪ್ಪುಗಳನ್ನ ಮಾಡಿದ್ರು ಕೂಡ ಏನಕ್ಕೋಸ್ಕರ ನಾವು ಗುರಿಯಾಗಿಲ್ಲ ಅಂತ ಅಂದ್ರೆ ಪವಿತ್ರಾತ್ಮನು ಯೇಸು ಕ್ರಿಸ್ತನು ನಮಗೋಸ್ಕರ ಬೇಡುವಂತ ಕಾರಣವೇ. ಇಲ್ಲಿ ಪವಿತ್ರಾತ್ಮನು ಮನುಷ್ಯನಿಗೋಸ್ಕರ ಬೇಡ್ಕಂತಾನೆ ಅಂದ್ರೆ ಏನರ್ಥ? ಮನುಷ್ಯನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ. ಪವಿತ್ರಾತ್ಮನು ಕೂಡ ಮನುಷ್ಯನ ಬಗ್ಗೆ ಆಲೋಚನೆ ಮಾಡಿ ದೇವರಿಗೆ ವಿಜ್ಞಾಪನೆಯನ್ನ ಮಾಡ್ಕೊಳ್ತಾ ಇದೆ. ಇವ್ರು ನಾವೇನ್ ಬೇಡಿಕೊಳ್ಬೇಕೋ ತಕ್ಕ ಪ್ರಕಾರ ಸರಿಯಾದಂತ ರೀತಿಯಲ್ಲಿ ದೇವ್ರನ್ನ ಏನ್ ಬೇಡಿಕೊಳ್ಬೇಕು ಅನ್ನುವಂಥದ್ದು ನಮಗೆ ಗೊತ್ತಿಲ್ಲದೆ ಇರುವಂತ ಕಾರಣ ಆತ ನಮಗೆ ಸಹಾಯವನ್ನ ಮಾಡ್ತಾನೆ. ನೀನ್ ಈ ರೀತಿಯಾಗಿ ಬೇಡ್ಕ ದೇವ್ರನ್ನ ಎಂಬುದಾಗಿ. ಅಂದ್ರೆ ಪವಿತ್ರಾತ್ಮನು ಕೂಡ ಮನುಷ್ಯನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನ. ಹೌದು. ಈಗ ದೇವದೂತರು ಯಾರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು? ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 10ನೇ ವಚನವನ್ನು. ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು ನೋಡಿರಿ. ಪರಲೋಕದಲ್ಲಿರುವ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ. ಅಂದ್ರೆ ಈ ಚಿಕ್ಕವರಲ್ಲಿ ಒಬ್ಬರನ್ನು ಕೂಡ ತಾತ್ಸಾರ ಮಾಡಕ್ ಹೋಗ್ಬೇಡ್ರಿ. ಒಂದ್ ವೇಳೆ ನೀವು ಯಾಕೆ ತಾತ್ಸಾರ ಮಾಡಬಾರದು ಅಂತಂದ್ರೆ ಅವರ ದೂತರಿದಾರಲ್ಲ ಪರಲೋಕದಲ್ಲಿ, ಅವ್ರಿಗೋಸ್ಕರ ಏರ್ಪಡಿಸಲ್ಪಟ್ಟಿರುವಂತ ದೂತರಿದಾರಲ್ಲ, ಅವ್ರು ಯಾವಾಗಲೂ ಕೂಡ ತಂದೆ ಮುಖವನ್ನು ನೋಡ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಇವ್ರೇನೇ ತಪ್ಪುಗಳನ್ನ ಅಂದ್ರೆ ಈ ಚಿಕ್ಕವರ ವಿಷಯದಲ್ಲಿ ಏನೇ ತಪ್ಪುಗಳನ್ನ ಮಾಡಿದ್ರು, ಯಾವ ಮನುಷ್ಯನ ಏನೇ ತಪ್ಪನ್ನ ಮಾಡಿದ್ರು ಆ ದೇವದೂತರು ದೇವರ ಮುಖವನ್ನು ನೋಡ್ತಾ ಇದ್ದಾರೆ. ಏನಕ್ಕೆ? ದೇವರ ಅಪ್ಪಣೆಗೋಸ್ಕರ ದೇವರ ಮುಖವನ್ನು ನೋಡ್ತಾ ಇದ್ದಾರೆ. ದೇವರೊಂದೊಳ್ಳೆ ಅಪ್ಪಣೆಯನ್ನು ಕೊಟ್ರೆ ಬಂದು ನಿಮ್ಮನ್ನ ನಾಶ ಮಾಡ್ತಾರೆ. ಅಂದ್ರೆ ಏನರ್ಥ? ದೇವದೂತರಿಗೆ ನಿಗಾ ಎನ್ನುವಂಥದ್ದು ಎಲ್ಲಿದೆ? ಮನುಷ್ಯನ ಮೇಲೆ ಇದೆ. ಮನುಷ್ಯನ ಮೇಲೇನೆ ಇದ್ದುಕೊಂಡು ದೇವರ ಅಪ್ಪಣೆಯನ್ನು ಎದುರು ನೋಡ್ತಾ ಇದ್ದಾರೆ ಅಷ್ಟೇ ಅವರು. ಅದನ್ನೇ ಹೇಳುವಂತ ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು ನೋಡಿರಿ. ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನ ಯಾವಾಗಲೂ ನೋಡುತ್ತಲಿದ್ದಾರೆ. ಅಂದ್ರೆ ದೇವದೂತರು ಕೂಡ ಮನುಷ್ಯರ ಬಗ್ಗೆ ಆಲೋಚನೆ ಮಾಡ್ತಾ ಇದಾರೆ. ಮನುಷ್ಯರ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದಾರೆ. ಈಗ ತಂದೆಯಾದಂತ ದೇವರು ಮನುಷ್ಯರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಮನುಷ್ಯರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ. ಪವಿತ್ರಾತ್ಮನು ಮನುಷ್ಯನ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದಾನೆ. ಕೊನೆಯದಾಗಿ ದೇವದೂತರು ಕೂಡ ಮನುಷ್ಯನ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರನೇ ಅಲ್ಲ, ಈ ಪ್ರಕೃತಿ ಎನ್ನುವಂಥದ್ದು ಯಾರ ಬಗ್ಗೆ ಆಲೋಚನೆ ಮಾಡ್ತಾ ಇದೆಯೋ, ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ದೇವಪುತ್ರರ ಮಹಿಮೆ ಎನ್ನುವಂಥದ್ದು ಯಾವಾಗ ಪ್ರತ್ಯಕ್ಷವಾಗುತ್ತೆಂದು ಜಗತ್ತು ಅಂದ್ರೆ ಪ್ರಕೃತಿ. ಈ ಪ್ರಕೃತಿ ಬಹು ಲವಲವಿಕೆಯಿಂದ ಎದುರು ನೋಡ್ತಾ ಇದೆಯಂತೆ. ಅಂದ್ರೆ ಏನರ್ಥ? ಏನಕ್ಕೋಸ್ಕರ ಪ್ರಕೃತಿ ಮನುಷ್ಯನನ್ನ ಇಂಥ ಮಟ್ಟಿಗೆ ಗಮನಿಸ್ತಾ ಇದೆ? ನಮ್ಗೆ ಒಂದು ವಿಚಾರ ಎನ್ನುವಂಥದ್ದು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಸುವಾರ್ತೆ ಎನ್ನುವಂಥದ್ದು ಮನುಷ್ಯನಿಗೆ ಮಾತ್ರವೇ ಅಲ್ಲ. ನಾವು ಸುವಾರ್ತೆ ಸಾಧ್ಯವಲ್ಲ, ಇದು ಮನುಷ್ಯನಿಗೆ ಮಾತ್ರವಲ್ಲ, ಪ್ರಕೃತಿಗೂ ಕೂಡ. ಏನಕ್ಕೋಸ್ಕರ ಸುವಾರ್ತೆ ಎನ್ನುವಂಥದ್ದು ಪ್ರಕೃತಿಗೆ ಬೇಕು ಅಂತಂದ್ರೆ ಸಾಕ್ಷಿಗೋಸ್ಕರ. ಅಂದ್ರೆ ಮನುಷ್ಯನ ವಿಷಯದಲ್ಲಿ ಪ್ರಕೃತಿ ಎನ್ನುವಂಥದ್ದು ಸಾಕ್ಷಿ ಹೇಳುತ್ತೆ. ಸ್ವಾಮಿ, ಈಗ ಯೇಸು ಕ್ರಿಸ್ತನು ಮಾತನಾಡ್ತಾನೆ, ನಿಮ್ಮನ್ನ ಯಾರಾದ್ರೂ ಸೇರಿಸ್ಕೊಳ್ಳದಲ್ಲ ಇದ್ರೆ ನಿಮ್ಮ ಕಾಲಿಗತ್ತಿದಂತ ಧೂಳನ್ನ ಜಾಡಿಸ್ಬಿಟ್ರಿ ಅಂತ. ಜಾಡಿಸ್ರಿ ಅಂದ್ರೆ ಏನರ್ಥ? ಆ ಧೂಳು ಕೊನೆ ದಿನದಲ್ಲಿ ಸಾಕ್ಷಿ ಹೇಳುತ್ತಂತೆ. ಸ್ವಾಮಿ, ಇಂಥವನು ಸುವಾರ್ತೆ ಸಾರೋದಕ್ಕೋಸ್ಕರ ಬಂದಿದ್ದ, ಇಂಥ ಮನುಷ್ಯನು ಸೇರಿಸ್ಕೊಂಡಿಲ್ಲ, ನಾನೇ ಇದಕ್ಕೆ ಸಾಕ್ಷಿ ಅಂತಾನ. ಧರ್ಮೋಪದೇಶ ಕಾಂಡಗಳಲ್ಲಿ ಕಲ್ಲುಗಳ ಸಾಕ್ಷಿಯಾಗಿ ಕಲ್ಲುಗಳನ್ನ ನಿಲ್ಲಿಸಿರುವಂತದ್ದು ಗೊತ್ತಿದೆ. ಯೇಸು ಕ್ರಿಸ್ತನು ಕೂಡ ಮಾತನಾಡ್ತಾನೆ, ಈ ಕಲ್ಲುಗಳ ಎದ್ದು ಕೂಗುವವು ಎಂಬುದಾಗಿ ಯೇಸು ಕ್ರಿಸ್ತನ್ ಹೇಳ್ತಾನೆ. ಅಂದ್ರೆ ಇವೆಲ್ಲವೂ ಕೂಡ ಏನು ಅಂತಂದ್ರೆ ಈ ಪ್ರಕೃತಿ ಎನ್ನುವಂಥದ್ದು ಮನುಷ್ಯನ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೆ. ಅಷ್ಟು ಮಾತ್ರವೇ ಅಲ್ಲ, ಎದುರು ನೋಡ್ತಾ ಇದೆ ಪ್ರಕೃತಿ. ಯಾವನು ದೇವರ ಮಕ್ಕನು, ಯಾರು ದೇವರ ಮಕ್ಕಳಲ್ಲ, ದೇವರಿಗೋಸ್ಕರ ಬದುಕುವಂತವ್ರು ಯಾರು ಎಂಬುದಾಗಿ ಬಹು ಲವಲವಿಕೆಯಿಂದ ಪ್ರಕೃತಿ ಎನ್ನುವಂಥದ್ದು ಎದುರು ನೋಡ್ತಾ ಇದೆ. ಅಂದ್ರೆ ಮನುಷ್ಯನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು. ಪ್ರಕೃತಿ ಎನ್ನುವಂಥದ್ದು ಮನುಷ್ಯನ ಬಗ್ಗೆ ಆಲೋಚನೆ ಮಾಡ್ತಾ ಇದೆ ಎನ್ನುವಂತ ಮಾತಿದ್ರಿಂದ ಅರ್ಥವಾಗುತ್ತಾ? ಹೌದು. ಅಂದ್ರೆ ಪ್ರಕೃತಿಯು ಕೂಡ ಮನುಷ್ಯನ ಬಗ್ಗೆ ಆಲೋಚನೆ ಮಾಡುತ್ತೆ. ಯಾರು ದೇವ್ರ ಮಕ್ಕಳು ಅಂತ ಹೇಳಿ ನೋಡ್ತಾ ಇದೆ, ಯಾರು ದೇವ್ರಿಗೋಸ್ಕರ ಬದುಕ್ತಾರೋ ಅವರ ವಿಷಯದಲ್ಲಿ ದೇವರಿಗೆ ಸಾಕ್ಷಿ ಹೇಳುತ್ತೆ. ಯಾರು ಅನೀತಿವಂತರಾಗಿ ಬದುಕ್ತಾ ಇದಾರೋ ಅವರ ವಿಷಯದಲ್ಲೂ ಕೂಡ
ಸಾಕ್ಷಿ ಹೇಳುತ್ತೆ. ಇಲ್ಲಿ ಮನುಷ್ಯನು ಸತ್ತ ತಕ್ಷಣ ಪಾಪಿಯಾಗಿದ್ರೆ ನರಕಕ್ಕೆ ಹೋಗ್ತಾನೆ, ನೀತಿವಂತನಾಗಿದ್ರೆ ಪರದೈಸಿಗೆ ಹೋಗ್ತಾನೆ. ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಮತ್ತೆ ಅವರೆಲ್ಲ ಏನಕ್ಕೋಸ್ಕರ ಎದ್ದು ಬರಬೇಕು? ನ್ಯಾಯ ತೀರ್ವಿಕೆಗೋಸ್ಕರ. ಅಂದ್ರೆ ನ್ಯಾಯ ತೀರ್ವಿಕೆಯಲ್ಲಿ ಏನಾಗುತ್ತೆ? ದೇವರು ಸಾಕ್ಷಿ ಸಮೇತ ಸೋರಿಸ್ತಾನೆ. ಈಗ ನೀನ್ ತಪ್ಪನ ಮಾಡಿದ್ಯಾ, ಅದಕ್ಕೆ ನಿನ್ ನರಕಕ್ಕೆ ಕಳಿಸ್ತಾ ಯೇಸು ಕ್ರಿಸ್ತನ್ ಹೇಳಿದ್ರೆ ಮನುಷ್ಯನ್ ಏನ್ ಮಾಡ್ತಾನೆ? ಸ್ವಾಮಿ ನಾನಂತ ತಪ್ಪನ್ನು ಮಾಡೇ ಇಲ್ಲ ಎಂಬುದಾಗಿ ಅವಾಗಲೂ ಕೂಡ ವಾದ ಮಾಡುವಂತ ನೀಚನು ಮನುಷ್ಯನು. ಅದಕ್ಕೋಸ್ಕರವೇ ದೇವ್ರು ಏನ್ ಮಾಡ್ತಾನೆ ಅಂದ್ರೆ ಸಾಕ್ಷಿ ಸಮೇತ ತೋರಿಸ್ತಾನೆ. ಅಲ್ಲಿ ನಾವ್ ಯಾವುದೇ ಒಬ್ಬ ಮನುಷ್ಯನು ಎಲ್ಲಿ ತಪ್ಪನ್ನ ಮಾಡ್ತಾನೋ ಅಲ್ಲಿರುವಂತ ಸುತ್ತಮುತ್ತಲಿನ ಎಲ್ಲಾ ಪ್ರಕೃತಿ, ಅಲ್ಲಿ ನೋಡಿರುವಂತ ಒಂದು ಗಿಡ ಆಗಿರ್ಬೋದು, ಮರ ಆಗಿರ್ಬೋದು, ಇವುಗಳಲ್ಲಿ ಇರುವಂತ ಎಲ್ಲಾ ಆತ್ಮಗಳು ಕೂಡ, ಅಂದ್ರೆ ದೇವದೂತ ಆತ್ಮಗಳು ಸಾಕ್ಷಿ ತಪ್ಪು ಹೊರಿಸುತ್ತಾ? ತಪ್ಪು ಹೊರಿಸುತ್ತೆ, ಸಾಕ್ಷಿಯನ್ನೇ ಹೇಳುತ್ತೆ. ಒಳ್ಳೇದನ್ನ ಮಾಡಿದನ ಸಾಕ್ಷಿ ಹೇಳುತ್ತೆ, ಕೆಟ್ಟದನ್ನ ಮಾಡಿದನ ಸಾಕ್ಷಿ ಹೇಳುತ್ತೆ. ಅಂದ್ರೆ ಪ್ರಕೃತಿ ಎನ್ನುವಂಥದ್ದು ಮನುಷ್ಯನ ವಿಷಯದಲ್ಲಿ ಆಲೋಚಿಸ್ತಾ ಇದೆ. ಮತ್ತೆ ಅಪವಾದಿ ಅಂದ್ರೆ ಸೈತಾನನು ಯಾರಿಗೋಸ್ಕರ ಆಲೋಚಿಸ್ತಾ ಇದ್ದನು? 1 ಪೇತ್ರ 5ನೇ ಅಧ್ಯಾಯ 8ನೇ ವಚನ. 1 ಪೇತ್ರ 5:8. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ, ನಿದ್ರೆ ಹೋಗ್ಬೇಡ್ರಿ ಅಂತ. ಅಂದ್ರೆ ನಿದ್ರೆ ಅಂದ್ರೆ ಏನೋ ಭೌತಿಕವಾಗಿ ನಾವು ರಾತ್ರಿ ಹೊತ್ತು ನಿದ್ದೆ ಮಾಡಬಾರ್ದ ಅಂತ ಅಲ್ಲ ಇದ್ರ ಅರ್ಥ. ನಿದ್ರೆಯನ್ನ ಮಾಡ್ಬೇಕು, ಆದ್ರೆ ಯಾವಾಗಲೂ ಕೂಡ ದೇವರ ಮಾರ್ಗಗಳಲ್ಲಿ ಸರಿಯಾದಂತ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ಇದೆಯಲ್ಲ, ಇದೇ ಎಚ್ಚರಿಕೆಯಾಗಿರ್ರಿ ಅಂದ್ರೆ. ಯಾಕೆ ಅಂತ ಅಂದ್ರೆ ಇವತ್ತು ಮನುಷ್ಯನು ದೇವರ ದಾರಿ ಮಾರ್ಗಗಳನ್ನ ಬಿಟ್ಟ ಅಂದ್ಕಳಿ, ಅವನ್ ಸತ್ತಂಗೆ ಲೆಕ್ಕ. ದೇವರು ಪ್ರಕಟಣೆ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ ಸಾರ್ವಜನಿಕ ಸಭೆಗೆ ಹೇಳ್ತಾರೆ, ಜೀವಿಸುವಂತವನು ಎನ್ನುವಂತ ಹೆಸರು ನಿನಗಿದ್ರು ಕೂಡ ನೀನು ಸತ್ತವನಾಗಿದೀಯ ಅಂತ. ಆ ರೀತಿಯಾಗಿ ಮತ್ತೆ 1 ಕೊರಿಂಥಿ 11ನೇ ಅಧ್ಯಾಯದಲ್ಲಿ ಅನೇಕರು ಸಾಯ್ತಾರೆ ಅಂತ ಐತೆ. ಈ ರೊಟ್ಟಿ ದ್ರಾಕ್ಷಾರಸ ವಿಷಯದಲ್ಲಿ ಅನೇಕರು ಸಾಯ್ತಾರೆ ಅಂತ ಹೇಳಿದೆ. ಇದ್ರ ವಿಚಾರ ಏನು ಅಂತೇಳಿ ನೋಡುವಾಗ ಆತ್ಮಿಕವಾದಂತ ರೀತಿಯಲ್ಲಿ ಸಾಯೋದು. ಈಗ ನಾವು ಭೌತಿಕವಾಗಿ ಬದುಕೇ ಇರ್ತೀವಿ, ಆದ್ರೆ ದೇವರ ದಾರಿ ಮಾರ್ಗಗಳಲ್ಲಿ ಇರಲ್ಲ. ದೇವರ ದಾರಿ ಮಾರ್ಗಗಳಲ್ಲಿ ಇಲ್ದಲೇ ಇದ್ದಾಗ ಸತ್ತಂಗೆ ಲೆಕ್ಕ. ದೇವ್ರ ಲೆಕ್ಕದಲ್ಲಿ ನಾವು ಸತ್ತಂಗೆ ಲೆಕ್ಕ. ಇವತ್ತು ಪ್ರಪಂಚದಲ್ಲಿ ಪಾಪದಲ್ಲಿ ಬದುಕ್ತಿರೋರು ಎಲ್ಲರೂ ಕೂಡ ದೇವರ ಲೆಕ್ಕದಲ್ಲಿ ಸತ್ತೋಗಿದ್ದಾರೆ ಅವರೆಲ್ಲ. ಆ ರೀತಿಯಾಗಿ ಇಲ್ಲಿ ಏನೈತೆ? ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಯಾರನ್ನ ನುಂಗಲಿ ಎಂಬುದಾಗಿ ಹುಡುಕ್ತಾ ತಿರುಗುತ್ತಾ ಇದ್ದಾನಂತೆ. ಅಂದ್ರೆ ಯಾರನ್ನ ನುಂಗ್ಲಿ ಅಂತ ಹೇಳಿ ಹುಡುಕ್ತಾ ಇದ್ದಾನೆ ಅಂತಂದ್ರೆ ಏನರ್ಥ? ಸೈತಾನನು ಕೂಡ ಮನುಷ್ಯನ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದಾನ. ಯಾರು ಸಿಗ್ತಾನೆ ಪಾಪವನ್ನು ಮಾಡ್ಸೋದಕ್ಕೆ? ಯಾರನ್ನ ನುಂಗನ? ಆಲೋಚನೆ ಮಾಡಿ. ಯಾವುದೇ ಒಬ್ಬ ಮನುಷ್ಯನು ಅವನು ಊಟವನ್ನು ಮಾಡುವಂತ ಸಮಯದಲ್ಲಿ ಊಟವನ್ನ ಯಾವ ರೀತಿಯಾಗಿ ತಿಂತೀವಿ? ನಾವು ತಟ್ಟೆಗೆ ಅನ್ನ ಹಾಕೊಳ್ತೀವಿ. ತಟ್ಟೆಗೆ ಅನ್ನ ಹಾಕೊಂಡಂತ ಸಮಯದಲ್ಲಿ ಹಂಗೇನೇನೆ ನುಂಗ್ಬಿಡ್ತೀವ? ಗುಳುಮನೆ ನುಂಗೋದಕ್ಕೆ ಸಾಧ್ಯವ? ಅಗದೇ ತಿಂತೀವಿ. ಬೇರೆ ಯಾವುದೇ ಆಹಾರಗಳನ್ನಾಗ್ಲಿ ಅಗದೇ ತಿಂತೀವ? ಅಗದೇ ತಿಂತೀವಿ. ಯಾವುದೋ ಕೆಲವೊಂದು ಮುದ್ದೆ ಎನ್ನುವಂತ ಐಟಮ್, ಈ ಒಂದು ಆಹಾರಗಳನ್ನ ಮಾತ್ರವೇ ಆ ರೀತಿಯಾಗಿ ನುಂಗ್ತೀವಿ. ಆದ್ರೆ ನಾವು ಹೆಚ್ಚಿನದಾಗಿ ಅಗದು ತಿಂತೀವ ಅಂತ ಹೇಳಿ ನೋಡಿದ್ರೆ ಅಗದೇ ಹೆಚ್ಚಾಗಿ ತಿಂತೀವಿ. ಒಂದ್ ವೇಳೆ ಅಗದು ತಿಂದಲೇನೆ ಹಾಗೇನೆ ಬೇಗ ಬೇಗ ನುಂಗ್ತಾ ಇದೀವಿ ಅಂದ್ರೆ ಏನರ್ಥ? ಅರ್ಜೆಂಟ್ ಇದೆ ಅಂತ ಅರ್ಥ. ಅರ್ಜೆಂಟ್ ಇದ್ದಾಗ ಆ ರೀತಿಯಾಗಿ ಊಟ ಮಾಡ್ಬಿಡ್ತಾರೆ, ಬೇಗ ಬೇಗ ನುಂಗ್ಬಿಡ್ತಾರೆ, ಬೇಗ ಬೇಗ. ಅಂದ್ರೆ ಸರಿಯಾದಂತ ರೀತಿಯಲ್ಲಿ ಹಗ್ಗಿಯಲ್ಲ. ಇಲ್ಲಿ ಸೈತಾನನ ವಿಷಯದಲ್ಲೂ ಕೂಡ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ತಿರುಗ್ತಾ ಇದ್ದೇನೆ ಅಂತ ಹೇಳಿ ಐತೆ ಅಂದ್ರೆ ಸೈತಾನನಿಗೆ ದೇವರು ಕೊಟ್ಟಿರುವಂತ ಕಾಲಾವಕಾಶವು ಸ್ವಲ್ಪವಾಗಿರುವಂತ ಕಾರಣ ಆತನು ಕೂಡ ಅರ್ಜೆಂಟ್ ಆದಂತ ರೀತಿಯಲ್ಲಿ ಮನುಷ್ಯನನ್ನ ಪಾಪವನ್ನ ಮಾಡಿಸೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದೆ. ಅದಕ್ಕೋಸ್ಕರ ದೇವ್ರ ವಾಕ್ಯ ಹೇಳುತ್ತೆ, ದೇವವು ಮನುಷ್ಯನನ್ನ ಬಿಟ್ಟು ಹೋದ್ಮೇಲೆ ವಿಶ್ರಾಂತಿಗೋಸ್ಕರ ಹುಡುಕುತ್ತೆ ಅಂತ. ಏನಕ್ಕೋಸ್ಕರ ವಿಶ್ರಾಂತಿಗೋಸ್ಕರ ಹುಡುಕುತ್ತೆ? ಮನುಷ್ಯನ ಬಳಿಯಲ್ಲಿ ಇದ್ರೆ ವಿಶ್ರಾಂತಿ ಇಲ್ಲ ಅದಕ್ಕೆ. ಅಂದ್ರೆ ಸೈತಾನನು ವಿಶ್ರಾಂತಿ ತೆಗೆದುಕೊಳ್ಳದೆ ಮನುಷ್ಯನನ್ನ ಪಾಪವನ್ನ ಮಾಡುವಂತ ರೀತಿಯಲ್ಲಿ ಪ್ರೇರೇಪಣೆ ಕೊಟ್ಟು ಕಷ್ಟಪಡುತ್ತೆ. ಆ ರೀತಿಗೆ ಪ್ರೇರೇಪಣೆ ಕೊಡ್ತಾ ಕಷ್ಟಪಡುತ್ತೆ. ಯಾವಾಗ ಮನುಷ್ಯನನ್ನ ಬಿಟ್ಟು ಹೋಗುತ್ತೋ ಅವಾಗ ವಿಶ್ರಾಂತಿಗೋಸ್ಕರ ಹುಡುಕುತ್ತೆ. ಅಂದ್ರೆ ಮನುಷ್ಯನ ಬಳಿಯಲ್ಲಿ ಇದ್ರೆ ವಿಶ್ರಾಂತಿ ಇಲ್ವಾ? ಇಲ್ಲ. ಅಂದ್ರೆ ಸೈತಾನನು ಮನುಷ್ಯನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನ? ಮನುಷ್ಯನ ವಿಷಯದಲ್ಲಿ ಸೈತಾನನು ಕೂಡ ಆಲೋಚನೆ ಮಾಡ್ತಾ ಇದ್ದಾನೆ ಎನ್ನುವಂತ ಮಾತು
ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಮತ್ತೆ ಪಾತಾಳ ಲೋಕದಲ್ಲಿರುವಂತ ಈ ಒಂದು ನೀತಿವಂತರು ಯಾರಿಗೋಸ್ಕರ ಆಲೋಚನೆ ಮಾಡ್ತಾ ಇದ್ದಾರೋ, ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 16ನೇ ವಚನದಿಂದ ಗಮನಿಸಿ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 16ನೇ ವಚನದಿಂದ. ಅದೇನೆಂದರೆ ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ. ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲಾ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ. ಜೀವಕ್ಕೆ ಹೇಳ್ತಾ ಇದ್ರೆ ಅನೇಕ ಸಂವತ್ಸರಗಳಿಗೆ, ಅನೇಕ ವರ್ಷಗಳಿಗೆ ಬೇಕಾದಂತ ಸರಕು ನಿನಗೆ ಬಿದ್ದಿದೆ. ಯಾಕಂದ್ರೆ ಚೆನ್ನಾಗಿ ಭೂಮಿ ಬೆಳೆದಿದೆಯಲ್ಲ. ವಿಶ್ರಮಿಸಿಕೋ, ಊಟ ಮಾಡು, ಕೂಡಿ ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಅಂದ್ರೆ ಇವನ್ ಏನಂತ ಆಲೋಚನೆ ಮಾಡ್ತಾ ಇದ್ದಾನೆ? ಚೆನ್ನಾಗಿ ಬೆಳೆದಿದೆ, ಇನ್ನು ಮುಂದೆ ನಾನು ಸುಖದಲ್ಲಿ ಭೋಗದಿಂದ ಬದುಕನ ಎಂಬುದಾಗಿ ಈತನ ಆಲೋಚನೆ ಮಾಡ್ತಾ ಇದ್ದಾನೆ. ಮುಂದೆ ಆದರೆ ದೇವರು ಅವನಿಗೆ ಏನ್ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ಬುದ್ಧಿಹೀನನು ನೀನು, ಇವತ್ತು ರಾತ್ರಿಯೇ ನಿನ್ನ ಪ್ರಾಣವನ್ನ ನಿನ್ನ ಕಡೆಯಿಂದ ಕೇಳ್ತಾರೆ. ಅಂದ್ರೆ ನಾನು ಸುಖವಾಗಿ ಏನು ಬದುಕನ್ನ, ಇನ್ನು ಕಷ್ಟಪಡೋದು ಬೇಡ, ಯಾಕಂದ್ರೆ ಬಹಳಷ್ಟು ಸರಕು ಬಿದ್ದಿದೆ ಎಂಬುದಾಗಿ ಆಲೋಚನೆ ಮಾಡುವಂತ ಮನುಷ್ಯನಿಗೆ ದೇವ್ರು ಹೇಳುವಂತ ಮಾತೇನು ಅಂದ್ರೆ, ನೀನು ಬುದ್ಧಿಹೀನನು. ಯಾಕೆಂದ್ರೆ ನಿನ್ನ ಕಡೆಯವರು ನಿನ್ನ ಪ್ರಾಣವನ್ನ ಇವತ್ತು ರಾತ್ರಿನೇ ಕೇಳ್ತಾರೆ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಮನುಷ್ಯನು ಇವತ್ತು ಅವನಿಗೋಸ್ಕರ ಅವನ ಆಲೋಚನೆ ಮಾಡ್ಕೋಬಾರ್ದು ಅನ್ನೋ ಮಾತು. ಯಾವ ಮನುಷ್ಯನು ಅವನಿಗೋಸ್ಕರ ಅವನ ಆಲೋಚನೆ ಮಾಡಬಾರ್ದು. ಅವನ್ ನಾಳೆ ವಿಷಯದಲ್ಲಿ ಏನಾಗುತ್ತೆ ಅನ್ನುವಂಥ ವಿಷಯದಲ್ಲಿ ಆತನ ಆಲೋಚನೆ ಮಾಡಬಾರ್ದು. ನಾನು ಯಾವ ರೀತಿಯಾಗಿ ಸುಖ ಪಡಬೇಕು, ಯಾವ ರೀತಿಯಾಗಿ ತಿನ್ಬೇಕು, ಯಾರನ್ನ ಕಟ್ಕೋಬೇಕು, ಯಾವ ರೀತಿಯಾಗಿ ನಾನು ಎಂಜಾಯ್ ಮಾಡ್ಬೇಕು ಎಂಬುದಾಗಿ ಆತನ ಆಲೋಚನೆ ಮಾಡ್ತಾನೆ ಅಂದ್ರೆ ಅವನು ಸತ್ತ ಅಂತ ಅರ್ಥ. ಯಾವನೇ ಆಗಿರ್ಬೋದು ಈ ಭೂ ಪ್ರಪಂಚದಲ್ಲಿ. ದೇವ್ರು ಹೇಳುವಂತ ಮಾತೇನಂದ್ರೆ, ಇವತ್ತು ರಾತ್ರಿನೇ ನಿನ್ನ ಪ್ರಾಣವನ್ನ ಕೇಳ್ತಾರೆ ಅಂತ. ಈ ಪ್ರಾಣವನ್ನ ಕೇಳುವಂತವ್ರು ಯಾರು? ನಿನ್ನ ಕಡೆಯವರು ನಿನ್ನ ಪ್ರಾಣವನ್ನ ಕೇಳ್ತಾರೆ ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾನಲ್ಲ. ನಿನ್ನ ಪ್ರಾಣವನ್ನ ಕೇಳ್ತಿರುವಂತ ಅವ್ರು ಯಾರು ಎಂಬುದಾಗಿ ನೋಡಿದ್ರೆ, ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 9ನೇ ವಚನದಿಂದ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 9ನೇ ವಚನ. ಆತನ 5ನೇ ಮುದ್ರೆಯನ್ನು ಹೊಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ದೇವರ ವಿಷಯದಲ್ಲಿ ಸಾಕ್ಷಿ ಹೇಳಿದರೆ ಹತವಾಗಿ ಹೋಗಿದ್ದಾರೆ. ಆದ್ರೆ ಇವತ್ತು ಸಭೆಗಳಲ್ಲಿ ಸಾಕ್ಷಿಯನ್ನೇ ಹೇಳ್ತಾ ಇದ್ದಾರೆ, ಯಾರು ಹತವಾಗಿ ಹೋಗ್ತಾ ಇಲ್ಲ. ನನಗೆ ದೇವ್ರು ಒಳ್ಳೇದನ್ನ ಮಾಡ್ದ, ದೇವ್ರು ನನಗೆ ರೋಗವನ್ನು ತೆಗೆದ, ದೇವ್ರು ನನಗೆ ಅದ್ ಮಾಡ್ದ, ದೇವ್ರು ನನಗೆ ಇದ್ ಮಾಡ್ದ ಎಂಬುದಾಗಿ ಬುಡ್ಡೆ ಮಾತುಗಳನ್ನ ಹೇಳ್ತಾರಲ್ಲ, ಇವ್ರನ್ನ ಯಾರು ಕೂಡ ಕೊಲ್ತಾ ಇಲ್ಲ. ಆದ್ರೆ 1ನೇ ಶತಮಾನದಲ್ಲಿ ದೇವರ ವಿಷಯದಲ್ಲಿ ಸಾಕ್ಷಿ ಹೇಳೋದಕ್ಕೋಸ್ಕರ ಕೊಂದಾಕಿದ್ದಾರೆ. ಅಂದ್ರೆ ಇದ್ರ ಅರ್ಥ ಅವರ ಸಾಕ್ಷಿಗೂ ನಮ್ಮ ಸಾಕ್ಷಿಗೂ ಏನೋ ವ್ಯತ್ಯಾಸ ಇದೆ ಅಂತ ಅರ್ಥ. ಆ ವ್ಯತ್ಯಾಸ ಏನು ಅಂದ್ರೆ, ಅವರು ಯೇಸು ಕ್ರಿಸ್ತನ ವಿಷಯದಲ್ಲಿ ಸಾಕ್ಷಿಯನ್ನು ಹೇಳಿದ್ರು. ಯೇಸು ಕ್ರಿಸ್ತನು ದೇವರ ಕುಮಾರನು, ಆತನು ನಿಮ್ಮ ಪಾಪಕ್ಕೋಸ್ಕರ ಬಲಿಯಾದಂತವನು, ಆತನು ಜೀವಂತವಾಗಿ ಮತ್ತೆ ಎದ್ದು ಬಂದಂತವನು, ಆತನು ದೇವರ ಬಳಿಗೆ ಸೇರಿಸುವಂತವನು ಅಂತ ಹೇಳಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಈ ರೀತಿಯಾಗಿ ಸತ್ಯವನ್ನ ಹೇಳಿದ್ದಕ್ಕೆ ಆ ಲೋಕ ಎನ್ನುವಂಥದ್ದು ಕೊಂದಾಕಿದೆ ಅವ್ರನ್ನ. ಆದ್ರೆ ಇವ್ರು ಹೇಳುವಂಥದ್ದೇನು? ನನಗೆ ಅದಾಯ್ತು, ಇದಾಯ್ತು, ಕೈ ನೋವಾಯ್ತು, ಕಾಲ್ ನೋವಾಯ್ತು ಅಂತ ಹೇಳಿ ನಾಟಕವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನ ಕಂಡೆನು. ಯಜ್ಞವೇದಿ ಅಂದ್ರೆ ಯಾವುದು? ಯಜ್ಞವೇದಿ ಅಂದ್ರೆ ಯಾವುದು ಅಂದ್ರೆ ಈ ಭೂಮಿನೇ. ಯಾವ ರೀತಿಯಾಗಿ ಅಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ಯಜ್ಞವೇದಿ ಅಂತ ಅಂದ್ರೆ ಬಲಿಗಳನ್ನ ಅರ್ಪಿಸುವಂಥದ್ದು. ಈ ಬಲಿಗಳ ಪ್ರಾಣಿ ಪಕ್ಷಿಗಳನ್ನ ಕೊಯ್ದು ರಕ್ತವನ್ನು ಸುರಿತಿದ್ರಲ್ಲ, ಅದೇ ಯಜ್ಞವೇದಿ. ಆದ್ರೆ ಇವತ್ತಿಗೆ ಯಜ್ಞವೇದಿ ಅಂತ ಹೇಳಿ ಭೂಮಿಯನ್ನೇ ಹೇಳ್ಬೋದು. ಯಾಕೆಂತಂದ್ರೆ ಇಡೀ ಭೂಮಿ ಮೇಲೇನೆ ನೀತಿವಂತರ ಪ್ರಾಣಗಳು ಹೋಗಿದೆ, ನೀತಿವಂತರ ರಕ್ತವು ಚೆಲ್ಲಲ್ಪಟ್ಟಿದೆ. ಆಗಿರುವಂತ ಕಾರಣ ಈ ಒಂದು ಭೂಮಿಯೇ ಯಜ್ಞವೇದಿ. ಈ ಭೂಲೋಕದ ಕೆಳಗೆ ಇರುವಂತದ್ದು ಪಾತಾಳ ಲೋಕ. ಪಾತಾಳ ಲೋಕದಲ್ಲಿ ನೀತಿವಂತರಿದ್ದಾರೆ. ಯಜ್ಞವೇದಿಯ ಕೆಳಗಿರುವುದನ್ನ ಕಂಡೆನು. ಅವರು ಒಡೆಯನೇ
ಸತ್ಯವಂತನು ಆಗಿರುವ ಪರಿಶುದ್ಧನು ಸತ್ಯವಂತನು ಆಗಿರುವಾತನೇ ನಿವಾಸಿಗಳು ನಮ್ಮನ್ನು ಕೊಂದದಕ್ಕಾಗಿ ಭೂನಿವಾಸಿಗಳು ನಮ್ಮನ್ನ ಕೊಂದದಕ್ಕೋಸ್ಕರ, ಅಂದ್ರೆ ನಾವು ನಿನ್ನ ವಿಷಯದಲ್ಲಿ ಸಾಕ್ಷಿ ಹೇಳೋದಕ್ಕೋಸ್ಕರ ನಮ್ಮನ್ನ ಕೊಂದಾಕಿದ್ದಾರೆ, ನಾವು ನೀತಿವಂತರಾಗಿ ಬದುಕೋದಕ್ಕೋಸ್ಕರ ನಮ್ಮನ್ನ ಕೊಂದಾಕಿದ್ದಾರೆ. ಆಗಿರುವಂತ ಕಾರಣ ಭೂನಿವಾಸಿಗಳು ನಮ್ಮನ್ನ ಕೊಂದದಕ್ಕೋಸ್ಕರ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ. ಅಂದ್ರೆ ನಮಗ್ ನ್ಯಾಯ ತೀರ್ಸು, ಅವ್ರಿಗೆ ಪ್ರತಿದಂಡನೆ ಮಾಡು. ನಮ್ಮನ್ನ ಕೊಂದಾಕಿದರೆ ಆ ನೀಚರನ್ನು ಕೂಡ ಕೊಂದಾಕು. ನೀನೇನೋ ಈ ಪ್ರಕೃತಿಯನ್ನೆಲ್ಲವನ್ನು ಕೂಡ ಅವರು ಕೊಟ್ಟು ಕಾಪಾಡಿ ನಡೆಸ್ತಾ ಇದೀಯ, ಆದ್ರೆ ನಾವಂತೂ ಆ ನಿನಗೋಸ್ಕರ ನೀತಿವಂತರಾಗಿ ಬದುಕೋದಕ್ಕೋಸ್ಕರ ನಮ್ಮನ್ನು ಕೂಡ ಕೊಂದಾಕಿದ್ದಾರೆ. ಆಗಿರುವಂತ ಕಾರಣ ನೀನು ಕೊಟ್ಟಿರುವಂತ ಪ್ರಕೃತಿಯನ್ನು ಅವ್ರು ಅನುಭವಿಸಬಾರ್ದು ಭೂಮಿ ಮೇಲೆ, ಅದಕ್ಕೆ ಅವ್ರನ್ನ ನಾಶ ಮಾಡು, ಅವ್ರನ್ನ ಕೊಂದಾಕು, ಅವ್ರನ್ನು ಕೂಡ ನರಕಕ್ಕೆ ತಳ್ಳು ಎಂಬುದಾಗಿ ಪಾತಾಳದಲ್ಲಿರುವಂತ ನೀತಿವಂತರು ಹೇಳ್ತಾ ಇದ್ದಾರೆ. ಅಂದ್ರೆ ಏನರ್ಥ? ಮನುಷ್ಯನ ವಿಷಯದಲ್ಲಿ ಇವರು ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಮನುಷ್ಯನ ವಿಷಯದಲ್ಲಿ ಈ ರೀತಿಯಾಗಿ ಆಲೋಚನೆ ಮಾಡ್ತಾ ಇರುವಂತ ಕಾರಣ, ಈ ಮನುಷ್ಯನ ಮಾರ್ಪಡದಲ್ಲೇ ಇರುವಂತ ಕಾರಣ, ಮನುಷ್ಯನ ಈ ರೀತಿಯಾಗಿ ಮನುಷ್ಯನಿಗೆ ಅನ್ಯಾಯ ಮಾಡಿ ಕೊಂದಾಕಿರುವಂತ ಕಾರಣ, ದೇವ್ರೆ ಇವ್ರನ್ನ ನಾಶ ಮಾಡು, ದೇವ್ರೆ ಇವರಿಗೆ ಶಿಕ್ಷೆ ಕೊಡು, ದೇವ್ರೆ ಇವ್ರನ್ನ ನರಕಕ್ಕೆ ಹಾಕು, ಇವ್ರನ್ನ ಸರ್ವನಾಶ ಮಾಡು ಎಂಬುದಾಗಿ ಪಾತಾಳದಲ್ಲಿರುವಂತ ನೀತಿವಂತರು ಕೂಡ ಮನುಷ್ಯನೇ ನಿನಗೋಸ್ಕರ ಆಲೋಚನೆ ಮಾಡ್ತಾ ಇದ್ದಾನೆ. ಗಮನಿಸು. ಮತ್ತೆ ಪಾತಾಳದ ಲೋಕದಲ್ಲಿರುವಂತ ನರಕದಲ್ಲಿರುವಂತವ್ರು ಯಾರಿಗೋಸ್ಕರ ಆಲೋಚನೆ ಮಾಡ್ತಾ ಇದ್ರು? ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 25ನೇ ವಚನವನ್ನ ಗಮನಿಸಿ. ಲೂಕ 16:25. ಆದರೆ ಅಬ್ರಹಾಮನು ಕಂದ ನೀನು ಆಶಿಸಿದ ಸುಖವನ್ನ ನಿನ್ನ ಜೀವಮಾನದಲ್ಲಿ ಹೊಂದಿದೀಯಾ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ನೆನಪಿಗೆ ತಂದುಕೋ. ಈಗಿರು ಏನು ಎಂಬುದನ್ನು ನೆನಪಿಗೆ ತಂದುಕೋ. ಮತ್ತೆ ಇನ್ನೊಂದ್ಸರಿ ಓದಿ 25ನೇ ವಚನದಿಂದ. ಆದರೆ ಅಬ್ರಹಾಮನು ನೀನು ಆಶಿಸಿದ ಅಂದ್ರೆ ಧನವಂತನಿಗೆ, ನರಕಲೋಕದಲ್ಲಿರುವಂತ ಧನವಂತನಿಗೆ ಅಬ್ರಹಾಮನು ಹೇಳುವಂತ ಮಾತು, ನೀನು ಆಶಿಸಿದ ಸುಖವನ್ನ ನಿನ್ನ ಜೀವಮಾನದಲ್ಲಿ ನೀನು ಹೊಂದ್ಬಿಟ್ಟಿದೀಯ. ಅಂದ್ರೆ ನೀನು ಇಷ್ಟಪಟ್ಟಂತ ರೀತಿಯಲ್ಲಿ ಭೂಮಿ ಮೇಲೆ ನೀನು ಬದುಕಿದೀಯ. ಲಾಜರನು ದೇವ್ರು ಇಷ್ಟಪಟ್ಟಂತ ರೀತಿಯಲ್ಲಿ ಲಾಜರನು ಬದುಕಿದ್ದಾನೆ. ದೇವ್ರು ಇಷ್ಟಪಟ್ಟಂತ ರೀತಿಯಲ್ಲಿ ಆತನು ಬದುಕಿರುವುದಕ್ಕೋಸ್ಕರ ನೀತಿವಂತರಿರುವಂತ ಜಾಗದಲ್ಲಿ ಇದ್ದಾನೆ. ನೀನು ಇಷ್ಟಪಟ್ಟಂತ ರೀತಿಯಲ್ಲಿ ನೀನು ಬದುಕಿದಂತ ಕಾರಣ ನೀನ್ ನರಕಲೋಕದಲ್ಲಿ ಇದೀಯ. ಮುಂದೆ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನನಗೆ ಸಂಕಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗರ ಸ್ಥಾಪಿಸಿಯದೆ, ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರೂ ದಾಟುವುದಕ್ಕಾಗದು ಅಂದನು. ಆಗ ಅವನು, ಅಪ್ಪ, ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳುಹಿಸಬೇಕೆಂದು. 27ನೇ ವಚನವನ್ನು ಗಮನಿಸಿ. 27ನೇ ವಚನ. ಆಗ ಅವನು, ಅಪ್ಪ, ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳುಹಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಅಪ್ಪ ಅಂದ್ರೆ ಅಬ್ರಹಾಮನೇ, ಅಪ್ಪ ನೀನು ಲಾಜರನನ್ನ ನನ್ನ ಬಳಿಗೆ ಕಳಿಸೋದಕ್ಕೆ ಒಪ್ತಾ ಇಲ್ಲ. ನನಗೆ ನೀರು ಬೇಕು, ಒಂದು ಚುಕ್ಕೆ ನೀರು ಬೇಕು, ನನಗೆ ಅದಕ್ಕೆ ನೀನು ಅಪ್ಪಣೆ ಕೊಡ್ತಾ ಇಲ್ಲ. ಹೋಗ್ಲಿ, ನನಗ್ ಬೇಡ, ನನ್ನ ತಂದೆ ಮನೆಗಾದ್ರೂ ಲಾಜರನನ್ನ ಕಳಿಸ್ಕೊಡು. ಮುಂದೆ. ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳಿಸಿಕೊಡಬೇಕೆಂದು ನಿನ್ನ ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ. ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಂದಾರು. ಬಾರದಂತೆ ಅವನು ತಾನು ಕಂಡದ್ದನ್ನ ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು. ಅಂದ್ರೆ ನರಕ ಲೋಕದಲ್ಲಿರುವಂತವರು ಕೂಡ ಭೂಮಿ ಮೇಲೆ ಇರುವಂತ ಮನುಷ್ಯರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರ? ಹೌದು. ಅಂದ್ರೆ ನಿಮ್ಮ ಪಿತೃಗಳು ಏನು ಹೋಗಿದ್ದಾರೋ ಅವರು ನನ್ನ ಮಕ್ಕಳು ಇಲ್ಲ ನನ್ನ ಮೊಮ್ಮಕ್ಕಳು ಎಲ್ಲಿ ಇಲ್ಲಿಗೆ ನರಕಕ್ಕೆ ಬಂದು ಬಿಡ್ತಾರೋ ಎಂಬುದಾಗಿ ಅವ್ರು ಆಲೋಚನೆ ಮಾಡ್ತಾ ಇದ್ದಾರೆ. ನನ್ನ ಪಿತೃಗಳು ಇಲ್ಲ ನನ್ನ ತಂದೆಯವರು ಅವ್ರ ನರಕಕ್ಕೆ ಹೋಗಿ ಅವ್ರೇನು ಯೋಚನೆ ಮಾಡ್ತಾ ಇರ್ತಾರೆ? ಅಬ್ಬಾ, ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಅವರೆಲ್ಲಿ ಇಂಥ ನರಕಕ್ಕೆ, ಭಯಂಕರವಾದಂತ ನರಕಕ್ಕೆ ಬಂದ್ಬಿಡ್ತಾರೋ ಎಂಬುದಾಗಿ ಅವ್ರು ಆಲೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ನರಕದಲ್ಲಿ ಮನುಷ್ಯನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರ? ನರಕ ಲೋಕದಲ್ಲಿರುವಂತವರು ಕೂಡ ಮನುಷ್ಯನ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಮನುಷ್ಯನ ಬಗ್ಗೆ ಇಷ್ಟು ಜನ ಆಲೋಚನೆ ಮಾಡ್ತಾ ಇದ್ದಾರ?
ತಂದೆಯಾದಂತ ದೇವರು ಮನುಷ್ಯನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಮನುಷ್ಯನ ಬಗ್ಗೆ ಆಲೋಚನೆ, ಪವಿತ್ರಾತ್ಮನು ಕೂಡ ಮನುಷ್ಯನ ಬಗ್ಗೆ ಆಲೋಚನೆ, ಪ್ರಕೃತಿಯು ಕೂಡ ಮನುಷ್ಯನ ಬಗ್ಗೆ ಆಲೋಚನೆ, ದೇವದೂತರು ಕೂಡ ಮನುಷ್ಯನ ಬಗ್ಗೆ ಆಲೋಚನೆ, ಸೈತಾನನು ಕೂಡ ಮನುಷ್ಯನ ಬಗ್ಗೆ ಆಲೋಚನೆ, ಪಾತಾಳ ಲೋಕದಲ್ಲಿರುವಂತ ನೀತಿವಂತರು ಕೂಡ ಮನುಷ್ಯನ ಬಗ್ಗೆ ಆಲೋಚನೆ, ನರಕ ಲೋಕದಲ್ಲಿರುವಂತರು ಕೂಡ ಮನುಷ್ಯನ ಬಗ್ಗೆ ಆಲೋಚನೆ. ಹಾಗಿದ್ರೆ ಮನುಷ್ಯನು ಯಾರಿಗೋಸ್ಕರ ಆಲೋಚನೆ ಮಾಡ್ತಾ ಇದ್ದಾನೆ? ಮನುಷ್ಯನು ಈ ಸತ್ಯವನ್ನ ಅರ್ಥ ಮಾಡಿಕೊಳ್ಳದೆ ಯಾರಿಗೋಸ್ಕರ ಆಲೋಚನೆ ಮಾಡ್ತಾ ಇದ್ದಾನೆ? ಫಿಲಿಪ್ಪಿನ ಪುಸ್ತಕ 2ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿ. ಫಿಲಿಪಿಯವರಿಗೆ ಬರೆದ ಪುಸ್ತಕ 2:21. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ. ಎಲ್ಲರೂ ಸ್ವಂತ ಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ, ಸ್ವಂತ ಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡಲ್ಲ. ಅಂದ್ರೆ ಮನುಷ್ಯನು ಸ್ವಂತ ಕಾರ್ಯಗಳ ವಿಷಯದಲ್ಲಿ ಆಲೋಚನೆ ಮಾಡ್ತಾನೆ. ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಓದಿಬೇಕು, ಇದರ ಬಗ್ಗೆ ಆಲೋಚನೆ ಮಾಡ್ತಾನೆ. ಯೇಸು ಕ್ರಿಸ್ತನ ಮೊದಲೇ ಒಂದ್ಸರಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾನೆ. ಮತ್ತೇನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ, ಇವುಗಳಿಗೋಸ್ಕರ ತವಕ ಪಡುವಂತವನು ಅಜ್ಞಾನಿ ತವಕ ಪಡ್ತಾನೆ ಅಂತ. ಈ ಭೂಮಿ ಮೇಲೆ ಯಾವ ಮನುಷ್ಯನು ಕೂಡ ಸುಖ ಪಡೋದಕ್ಕೋಸ್ಕರ ಬಂದಿಲ್ಲ. ಯಾವ ಮನುಷ್ಯನು ಕೂಡ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡೋದಕ್ಕೋಸ್ಕರ ಬಂದಿಲ್ಲ. ಮನುಷ್ಯನ ಇವತ್ತು ಏನೇ ಸಂಪಾದನೆಯನ್ನ ಮಾಡಿದ್ರು, ನೀನ್ ಎಂತ ಭಯಂಕರ ರೀತಿಯಲ್ಲಿ ಕಷ್ಟಪಟ್ಟು ದುಡಿದ್ರು, ಎಲ್ಲವನ್ನು ನಿನ್ನ ಬಿಟ್ಟು ದೇವರ ಬಳಿಯಲ್ಲಿ ಬೆತ್ತಲೆಯಾಗಿ ನಿಲ್ಲಬೇಕು. ಬರೀ ಕೈಯಲ್ಲಿ ದೇವರ ಮುಂದೆ ನಿಲ್ಲಬೇಕು. ಅವಾಗ ದೇವ್ರು ಕೇಳ್ತಾನೆ, ನೀನೇನ್ ಮಾಡಿದ್ಯಾ ಅಂತ. ಅವಾಗ ಮನುಷ್ಯ, ನಾನು ಕಷ್ಟಪಟ್ಟು ದುಡಿದು ಬಿಟ್ಟಿದ್ದೀನಿ, ನಾನು ಯಾರ್ದು ₹1 ತೆಗೆದುಕೊಂಡಿಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ನಾನು ಜೀವನ ಮಾಡಿದ್ದೀನಿ ಅಂದ್ರೆ ದೇವರ ಕ್ಷಣದಲ್ಲಿ ನಾಶನಕ್ಕೆ ನಡೆಸ್ತಾನೆ. ದೇವರ ಕ್ಷಣದಲ್ಲೇ ನರಕಕ್ಕೆ ಹೋಗುವಂಬುದಾಗಿ ಹೇಳ್ತಾನೆ. ಏನಕ್ಕೆ ಅಂದ್ರೆ ದೇವ್ರು ಹೇಳಿರುವಂತದ್ದು ನೀನು ಕಷ್ಟಪಟ್ಟು ದುಡಿದು ಬದುಕು ಎಂಬುದಾಗಿ ಮಾತ್ರವೇ ಹೇಳಿಲ್ಲ. ಕಷ್ಟಪಟ್ಟು ದುಡಿಬೇಕು, ಬದುಕಬೇಕು, ದೇವ್ರಿಗೋಸ್ಕರ ಕೆಲಸವನ್ನು ಮಾಡಬೇಕು. ಆದ್ರೆ ಆ ದೇವ್ರನ್ನ ಹೊರತು ದೇವ್ರಿಗೋಸ್ಕರ ಬದುಕ್ತಲೇ ಇರುವಂತ ನಿನ್ನ ಕಷ್ಟದ ಜೀವಿತ ವೇಸ್ಟ್ ಆಗಿರುವಂತ ಕಾರಣ ಮನುಷ್ಯನಿಗೋಸ್ಕರ ಆಲೋಚನೆ ಇಷ್ಟು ಮಂದಿನೂ ಮಾಡ್ತಾ ಇದ್ದಾರೆ. ಅಂದ್ರೆ ಇಷ್ಟು ಜನ ಮನುಷ್ಯನಿಗೋಸ್ಕರ ಆಲೋಚನೆ ಮಾಡ್ತಾನೆ ಅಂದ್ರೆ ಮನುಷ್ಯನ ಒಂದು ಬೆಲೆ ಎಂತದ್ದು, ಮನುಷ್ಯನ ಒಂದು ಜೀವಿತ ಕಾಲ ಎಂತದ್ದು ಆಲೋಚನೆ ಮಾಡಿ. ಮನುಷ್ಯನಿಗೆ ಕೊನೆಯುಸಿರು ಎಳೆದ್ನೋ, ಮನುಷ್ಯನಿಗೆ ಆತನ ಈ ಭೂಲೋಕವನ್ನ ಬಿಟ್ನೋ, ಆತನಿಗೆ ಇನ್ನೆಂದಿಗೂ ಕೂಡ ಕೆಲಸವನ್ನ ಮಾಡ್ಬೇಕು ಅಂದ್ಕೊಂಡ್ರು, ದೇವ್ರ ಬಗ್ಗೆ ಆಲೋಚನೆ ಮಾಡ್ಬೇಕು ಅಂದ್ಕೊಂಡ್ರು ಅವನಿಗೆ ಅವಕಾಶ ಎನ್ನುವಂಥದ್ದಿಲ್ಲ. ಅದನ್ನು ಕೂಡ ದೇವರು ಬರೆಸಿದ್ದಾನೆ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 10ನೇ ವಚನದಲ್ಲಿ. ಪ್ರಸಂಗಿ 9:10. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವು ಯುಕ್ತಿಯು ತಿಳುವಳಿಕೆಯು ಜ್ಞಾನವೂ ಇರುವುದಿಲ್ಲ. ನಿನ್ನ ಕೈಗೆ ಸಿಕ್ಕಿದಂತ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ಮತ್ತೆ ಅದನ್ನ ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ಅಂದ್ರೆ ಗಮನಿಸಿ, ಇಲ್ಲಿ ನಿನ್ನ ಕೈಗೆ ಸಿಕ್ಕಿದಂತ ಕೆಲಸ ಅಂದ್ರೆ ಏನ್ ಈ ಲೋಕದ ಕೆಲಸಗಳ ವಿಷಯದಲ್ಲಿ ದೇವರು ಮಾತಾಡ್ತಾ ಇದ್ದಾನೆ ಅಂದ್ಕೊಂಡಿದ್ದೀರಾ? ಆ ರೀತಿಯಾಗಿ ಅಂದ್ಕೊಂಡ್ರೆ ಅಮಾಯಕರು. ಆ ರೀತಿಯಾಗಿ ಅಂದ್ಕೊಂಡಿಲ್ಲ ಆತನು ಅಂದ್ಕೊಂಡಿರುವಂತದ್ದು ಬೇರೆ. ಮನುಷ್ಯನು ಇಲ್ಲೇನೋ ನಿನ್ನ ಕೈಗೆ ಸಿಕ್ಕಿದಂತ ಕೆಲಸ ಎಲ್ಲ ಅಂತ ಹೇಳಿ ಅಂದ್ಕೊಳ್ತಾನೆ ಅಂತಂದ್ರೆ, ನಾವು ಎಲ್ಲನೋ ಕೂಲಿ ಕೆಲಸ ಮಾಡುವಂತದ್ರ ವಿಷಯದಲ್ಲಿ ಹೇಳ್ತಾ ಇದ್ದನೋ, ಇಲ್ಲ ಡ್ರೈವಿಂಗ್ ಮಾಡುವಂತ ವಿಷಯದಲ್ಲಿ ಹೇಳ್ತಾ ಇದ್ದನೋ, ಗಾರೆ ಕೆಲಸದ ವಿಷಯದಲ್ಲಿ ಹೇಳ್ತಾ ಇದ್ದನೋ ಅಂತ ಹೇಳಿ ಈ ಕೆಲಸಗಳು ಅಂದ್ಕೊಳಕ್ ಹೋಗ್ಬೇಡಿ. ಆತನು ಹೇಳಿರುವಂತ ಕೆಲಸವು ಏನು? ಎಫೆಸ ಪುಸ್ತಕ 1ನೇ ಅಧ್ಯಾಯ 3ನೇ ವಚನದಿಂದ ಗಮನಿಸಿ. ಎಫೆಸ ಪುಸ್ತಕ 1:3ನೇ ವಚನದಿಂದ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮೊದಲೇ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಜಗತ್ತು ಉಂಟಾಗಲಾರದ ಮೊದಲೇ ಕ್ರಿಸ್ತನಲ್ಲಿ ನಮ್ಮನ್ನು ಏನಕ್ಕೋಸ್ಕರ ಆರಿಸ್ಕೊಂಡಿದ್ದಾನೆ ಅಂತ ಅಂದ್ರೆ ನಾವು ಪ್ರೀತಿಯಲ್ಲಿ ನಡಿಬೇಕು. ಅಂದ್ರೆ ಯಾವುದೇ ಒಬ್ಬ ಮನುಷ್ಯನಿಗೆ ಕೇಡನ್ನು ಮಾಡಬಾರ್ದು. ಯಾವುದೇ ಒಬ್ಬ ಮನುಷ್ಯನನ್ನಾದ್ರೂ ಪ್ರೀತಿ ಮಾಡ್ಲೇಬೇಕು. ಅದ್ ಯಾವ ರೀತಿಯಾಗಿ ಪ್ರೀತಿ ಅಂದ್ರೆ, ಯೇಸು ಕ್ರಿಸ್ತನ ಒಂದು ಮಾತಾಡಿರುವಂತದ್ದು ಏನು ಅಂದ್ರೆ, ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿ ಮಾಡುವಂತ. ಇದ್ರ ಮಾತಿನ ಅರ್ಥ ಏನು? ಇವತ್ತು ನಾವು ನಮ್ಮ ವಿಷಯದಲ್ಲಿ ನನಗೆ ಕೆಟ್ಟದಾಗ್ಬೇಕು ಎಂಬುದಾಗಿ ಯೋಚನೆ ಮಾಡಲ್ಲ.
ನನಗೆ ಕಾಯಿಲೆ ಬರ್ಲಿ ಎಂಬುದಾಗಿ ಯೋಚನೆ ಮಾಡ್ತೀನ? ಮಾಡಲ್ಲ. ನನಗೆ ಭಯಂಕರವಾದಂತ ರೀತಿಯಲ್ಲಿ ಕಷ್ಟಕ್ಕೊಳಗಾಗ್ಲಿ ಅಂದ್ಕಂತೀನ? ಅಂದ್ಕೊಳ್ಳಲ್ಲ. ನಾನ್ ಚೆನ್ನಾಗಿರ್ಬೇಕು ಅಂದ್ಕಂತೀನಿ, ಸುಖವಾಗಿರ್ಬೇಕು ಅಂದ್ಕಂತೀನಿ, ಆರೋಗ್ಯವಾಗಿರ್ಬೇಕು ಅಂದ್ಕಂತೀನಿ, ನಾನು ಉನ್ನತವಾಗಿರ್ಬೇಕು ಅಂತ ಅಂದ್ಕಂತೀನಿ. ಅದೇ ರೀತಿಯಾಗಿ ಬೇರೆ ಒಬ್ಬ ಮನುಷ್ಯನ ವಿಷಯದಲ್ಲೂ ಕೂಡ ಈ ರೀತಿಯಾಗಿ ಇರ್ಬೇಕು ನಾನು. ಅಂದ್ರೆ ಆ ಮನುಷ್ಯನು ಕೂಡ ಈ ರೀತಿಯಾಗಿನೇ ಇರ್ಬೇಕು. ನಾನು ಯಾವ ರೀತಿಯಾಗಿ ನನ್ಗೆ ಒಳ್ಳೇದನ್ನ ಕೋರ್ಕೊಳ್ತೀನೋ, ಇನ್ನೊಬ್ಬ ಮನುಷ್ಯನ ವಿಷಯದಲ್ಲೂ ಕೂಡ ಒಳ್ಳೇದನ್ನ ಕೋರ್ಕೋಬೇಕು. ಅದೇ ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿ ಮಾಡುವಂತ. ಯಾವ ಮನುಷ್ಯನು ಕೂಡ ಅವನಿಗೆ ಹಾನಿ ಆಗ್ಬೇಕು ಎಂಬುದಾಗಿ ಬಯಸಲ್ಲ. ಆ ರೀತಿಗೆ ಇನ್ನೊಬ್ಬ ಮನುಷ್ಯನಿಗೂ ಕೂಡ ಹಾನಿ ಮಾಡದಂತ ರೀತಿಯಲ್ಲಿ ಇರುವಂತದ್ದೇ ಪ್ರೀತಿ. ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು. ಪರಿಶುದ್ಧರಾಗಿರ್ಬೇಕಂತೆ, ದೋಷವು ಇಲ್ಲದ ರೀತಿಯಲ್ಲಿ ಇರ್ಬೇಕಂತೆ. ಅಂದ್ರೆ ಯಾವ ಮನುಷ್ಯನಲ್ಲಿ ದೋಷ ಇರಬಾರ್ದು ಅಂದ್ರೆ ಏನರ್ಥ? ಅವನು ಒಳ್ಳೆ ರೀತಿಯಲ್ಲಿ ನೀತಿವಂತನಾಗಿನೇ ಬದುಕ್ಬೇಕು ಅಂತ ಅರ್ಥ. ಈ ರೀತಿಯಾಗಿ ಬದುಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ದೇವರ ಮಾತುಗಳನ್ನ ತಿಳ್ಕೋಬೇಕು, ದೇವರ ಮಾತುಗಳಂತ ನಡಿಬೇಕು, ದೇವ್ರಿಗೋಸ್ಕರ ಕೆಲಸವನ್ನ ಮಾಡ್ಬೇಕು, ಇದೆಲ್ಲವನ್ನ ಮಾಡ್ಬೇಕು. ಇದು ದೇವರ ಪ್ರಣಾಳಿಕೆ, ದೇವರ ಸಂಕಲ್ಪ. ಈ ಒಂದು ನೀತಿ ಕೆಲಸಗಳನ್ನ ದೇವ್ರ ಇವತ್ತು ಏನ್ ನೀನು ಹೋಗಿ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನ ಸಾರು ಎಂಬುದಾಗಿ ಆತನ ಹೇಳಿದನು. ದೇವರ ಮಾತನಂತೆ ನೀನು ಬದುಕು ಎಂಬುದಾಗಿ ಹೇಳಿದನು. ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿ ಮಾಡು ಎಂಬುದಾಗಿ ಹೇಳಿದನು. ಇವೆಲ್ಲಾ ಕೆಲಸಗಳನ್ನ ಈ ಒಂದು ನಮ್ಮ ಪೂರ್ಣ ಶಕ್ತಿಯಿಂದ ನಾವು ಮಾಡ್ಬೇಕಂತೆ. ಪ್ರಸಂಗಿ ಗ್ರಂಥದಲ್ಲಿ ಇರುವಂತದ್ದು ಅದೇ ಮಾತು. ಮತ್ತೆ ಓದಿ ಅದನ್ನ. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಅಂದ್ರೆ ಏನೋ ಕಾಟಾಚಾರಕ್ಕೆ ಮಾಡುವಂತದ್ದಲ್ಲ ದೇವ್ರ ಕೆಲಸವನ್ನ. ಪೂರ್ಣ ಶಕ್ತಿಯಿಂದ ನೀನು ದೇವ್ರ ಕೆಲಸವನ್ನ ಮಾಡು. ಅಂದ್ರೆ ಇಂಟ್ರೆಸ್ಟ್ ಇಂದ. ನಿಮ್ಗೆ ಯಾರಿಗಾನ ದೇವ್ರ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ಕೊಳ್ಳಿ, ಹೊರಟೋಗಿ. ಮೀಟಿಂಗಿಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂದ್ಕೊಳ್ಳಿ, ಹೊರಟೋಗಿ. ಯಾರಿಗೂ ಕೂಡ ಬಲವಂತ ಮಾಡಲ್ಲ. ದೇವ್ರ ಕೆಲಸವನ್ನು ನೀವು ಮಾಡುವಂತದ್ದಾದ್ರೆ, ದೇವ್ರ ವಾಕ್ಯ ನೀವು ಕೇಳುವಂತದ್ದಾದ್ರೆ ಇಂಟ್ರೆಸ್ಟ್ ಇಂದ ಬಂದು ಪೂರ್ಣ ಶಕ್ತಿಯಿಂದ ಮಾಡ್ಬೇಕಂತ. ಅಂದ್ರೆ ಸಂಪೂರ್ಣವಾದಂತ ಇಂಟ್ರೆಸ್ಟ್ ಅನ್ನ ಇಟ್ಕೊಂಡು ದೇವರ ಮಾತುಗಳನ್ನ ಕೇಳಿ ಮನುಷ್ಯನ್ ಬದಲಾಗ್ಬೇಕು. ಇಲ್ಲಾಂದ್ರೆ ಕೇಡ್ ಅನುಭವಿಸೋದಕ್ಕೆ ಸಿದ್ಧರಾಗ್ಬೇಕು. ಮುಂದೆ ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸೇರಬೇಕಾದಂತ ಪಾತಾಳದಲ್ಲಿ ಯಾವ ಕೆಲಸವು ಯುಕ್ತಿಯು, ತಿಳುವಳಿಕೆಯು, ಜ್ಞಾನವೂ ಇರುವುದಿಲ್ಲ. ಅಂದ್ರೆ ಒಬ್ಬ ಮನುಷ್ಯನ ಪಾಪವನ್ನು ಮಾಡಿ ನರಕಕ್ಕೆ ಹೋದ್ಮೇಲೆ ಎಲ್ಲವೂ ಗೊತ್ತಾಗುತ್ತೆ. ನಾನು ಯಾರು, ದೇವ್ರ ಯಾರು, ನಾನು ಏನ್ ಮಾಡ್ಬೇಕಾಗಿತ್ತು, ಏನ್ ಮಾಡಿದೀನಿ, ಯಾಕಿಲ್ಲಿಗೆ ಬಂದಿದ್ದೀನಿ, ಎಲ್ಲ ಸತ್ಯವೂ ಅರ್ಥವಾಗುತ್ತೆ. ಆ ಸತ್ಯವೆಲ್ಲ ಅರ್ಥ ಆದಾಗ, ಸ್ವಾಮಿ ಮತ್ತೆ ನನಗೆ ಅವಕಾಶವನ್ನು ಕೊಟ್ಟು ಭೂಮಿ ಮೇಲೆ ಕಳಿಸ್ಬಿಡು, ನಿನಗೋಸ್ಕರ ನಾನು ಬದುಕ್ತೀನಿ ಎಂಬುದಾಗಿ ಯಾವುದೇ ಮನುಷ್ಯನ್ ಕೇಳ್ತಾನೆ ಅಂದ್ರೆ ದೇವರು ಅನುಮತಿಯನ್ನ ಕೊಡಲ್ಲ. ಅದು ಈ ಮಾತಿನ ಅರ್ಥ. ನಿನ್ಗೆ ಅಲ್ಲೇನು ಕೆಲಸ ಇಲ್ಲ. ನರಕಕ್ಕೆ ಹೋದ್ಮೇಲೆ ನೀನ್ ಬಾಧೆ ಪಡೋದು ಅಷ್ಟೇ ಕೆಲಸ ನಿಂದು. ಅಲ್ಲಿ ಏನು ನಿನಗೆ ಕೆಲಸ ಇರಲ್ಲ. ಆಗಿರುವಂತ ಕಾರಣ ಈ ಭೂಮಿ ಮೇಲೆ ನೀನು ಸಾಯೋದ್ರೊಳಗಾಗಿನೇನೆ ದೇವರಿಗೋಸ್ಕರ ಆಲೋಚನೆ ಮಾಡಿ ದೇವರಿಗೋಸ್ಕರ ನೀನು ಬದುಕ್ಬೇಕು. ಯಾಕಂದ್ರೆ ಇಷ್ಟು ಜನರು ಮನುಷ್ಯನಿಗೋಸ್ಕರ ಆಲೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಆಲೋಚನೆ ಮಾಡಿ. ನಮ್ಮ ಹಿಂದೆ ಸತ್ತೋಗಿರುವಂತವ್ರು ಅವರು ಕೂಡ ನಮಗೋಸ್ಕರ ಆಲೋಚನೆ ಮಾಡ್ತಾ ಇದ್ದಾರೆ. ದೇವ್ರು ನಮಗೋಸ್ಕರ ಆಲೋಚನೆ ಮಾಡ್ತಾ ಇದ್ದಾರೆ. ಇವ್ರೆಲ್ಲರೂ ಏನಕ್ಕೋಸ್ಕರ ಆಲೋಚನೆ ಮಾಡ್ತಾ ಇದ್ದಾರೆ? ಇವನು ನೀತಿವಂತನಾಗಿ ಬದುಕ್ತಲೇನೆ ಅನೀತಿವಂತನಾಗಿ ಬದುಕಿ ನರಕಕ್ಕೆ ಹೋಗ್ತಾನೋ ಅಂತ ಹೇಳಿ ಇವರೆಲ್ಲರೂ ಕೂಡ ಬಾಧೆ ಪಡ್ತಾ ಇರೋದು, ಇವರೆಲ್ಲರೂ ಕೂಡ ಆಲೋಚನೆ ಮಾಡ್ತಾ ಇರೋದು. ದೇವ್ರಿಗಿರುವಂತ ಆಲೋಚನೆ ಅದೇನೇನೆ, ಮನುಷ್ಯನಲ್ಲಿ ನರಕಕ್ಕೆ ಹೋಗ್ತಾನೋ ಅಂತ. ಯೇಸು ಕ್ರಿಸ್ತನಿಗಿರುವಂತದ್ದು ಅದಕ್ಕೂ ಅವನಿಗೂ ಆ ಒಂದು ಆಲೋಚನೆನೆ. ಇವರೆಲ್ಲರಿಗೂ ಇರುವಂತ ಆಲೋಚನೆ ಮನುಷ್ಯನ ವಿಷಯದಲ್ಲಿಯೇ. ಅದು ಏನಕ್ಕೋಸ್ಕರ ಅಂದ್ರೆ ಮನುಷ್ಯನು ನರಕಕ್ಕೆ ಹೋಗ್ತಾನೇನೋ ಎನ್ನುವಂತ ವಿಚಾರದಲ್ಲಿ. ನೀತಿವಂತನಾಗಿ ನಡಿಬೇಕು, ನೀತಿವಂತನಾಗಿ ನಡಿಬೇಕು, ನೀತಿವಂತನಾಗಿ ನಡಿಬೇಕು ಅಂತ ಹೇಳಿದ್ದು ಇವರೆಲ್ಲರೂ ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಕೆಲಸಕ್ಕೆ ಬರ್ದಲೇ ಇರೋ ಅಂತ ರೀತಿಯಲ್ಲಿ ನಾವು ಬದಲಾಗಿ ನಮ್ಮ ಸ್ವಕಾರ್ಯಗಳಿಗೋಸ್ಕರ ಚಿಂತೆ ಮಾಡ್ಕೊಳ್ತಾ ಇದ್ವಿ. ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಓದಿಬೇಕು, ಈ ಲೋಕದ ವಿಷಯದಲ್ಲಿ ತಲೆ ಕೆಡಿಸ್ಕೊಂಡು ಲೋಕದ ವಿಷಯದಲ್ಲಿ ಆಲೋಚನೆ ಮಾಡ್ತಾ ಇದೀವಿ ಹೊರತು ದೇವರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇಲ್ಲ. ದೇವ್ರು ನಮಗೋಸ್ಕರ ಆಲೋಚನೆ ಮಾಡ್ತಾ ಇದ್ದಾನೆ, ನಾವು ದೇವ್ರಿಗೋಸ್ಕರ ಆಲೋಚನೆ ಮಾಡ್ತಾ ಇಲ್ಲ. ಸೈತಾನ ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ. ಆದ್ರೆ ನಾವೇನು ಅಂದ್ಕೊಳ್ತಾ ಇದೀವಿ? ಸೈತಾನನ ಹಾಕಿದಂತ ಆಲೋಚನೆಗೆ ಅನುಸಾರವಾಗಿ ಲೋಕದ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದೀವಿ. ಸೈಟನ್ನ ಕೊಂಡ್ಕೋಬೇಕಾ, ಕಾರನ್ನ ಕೊಂಡ್ಕೊಳ್ಬೇಕಾ, ಚೆನ್ನಾಗಿರೋ ಬಟ್ಟೆಗಳನ್ನ ಕೊಂಡ್ಕೋಬೇಕಾ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದೀವಿ. ಇದು ಪ್ರಮಾದ ಆಗಿರುವಂತ ಕಾರಣ ದೇವ್ರು ಕೊಟ್ಟಿರುವಂತ ಎಚ್ಚರಿಕೆಯನ್ನು ತೆಗೆದುಕೊಂಡು ಮನುಷ್ಯನಿಗೋಸ್ಕರ ಯಾರ್ಯಾರು ಆಲೋಚನೆ ಮಾಡ್ತಾ ಇದಾರೋ ಎನ್ನುವಂಥದ್ದು ಗೊತ್ತಾಗಿದೆ. ಆಗಿರುವಂತ ಕಾರಣ ನಾವು ಆಲೋಚನೆ ಮಾಡ್ತಾ ಇರುವಂತದ್ದು, ಆಲೋಚನೆ ಮಾಡ್ಬೇಕಾಗಿರುವಂತದ್ದು ದೇವರಿಗೋಸ್ಕರ, ದೇವರ ಕೆಲಸಗಳ ವಿಷಯದಲ್ಲಿ ಮಾತ್ರವೇ ಆಲೋಚನೆ ಮಾಡ್ಬೇಕು. ಕೆಲಸಕ್ಕೆ ಬರ್ದೇ ಇರುವಂತ ಈ ಒಂದು ಲೋಕದ ವಿಚಾರದಲ್ಲಿ ಆಲೋಚನೆ ಮಾಡಿದ್ರೆ
ಆ ಐಶ್ವರ್ಯವಂತನ ಯಾವ ರೀತಿಯಾಗಿ ನರಕಕ್ಕೆ ಹೋದ್ನೋ, ಆ ಒಂದು ಧನವಂತನ ಭೂಮಿ ಚೆನ್ನಾಗಿ ಬೆಳೆದಂತ ಸಮಯದಲ್ಲಿ ಅವನು ಯಾವ ರೀತಿಯಾಗಿ ನಾನು ಸುಖ ಪಡನೆಂಬುದಾಗಿ ಅಂದ್ಕೊಂಡು ಅವನು ಕೂಡ ಸತ್ತು ನರಕಕ್ಕೆ ಹೋಗ್ತಾನೋ, ಆ ರೀತಿಯಾಗಿ ನಾವು ಕೂಡ ಸತ್ತು ನರಕಕ್ಕೆ ಹೋಗ್ಬೇಕಾಗುತ್ತೆ. ಈ ಲೋಕದಲ್ಲಿ ಏನೂ ಇಲ್ಲ. ಇವತ್ತು ಮನುಷ್ಯನ ಅಜ್ಞಾನಿಗಳ ರೀತಿಯಲ್ಲಿ ಈ ಭೂಮಿಯಲ್ಲಿ ಇದ್ದಾಗ ಅಲ್ವಾ ಸುಖ ಕೊಡ್ಬೇಕಾಗಿರೋದು. ಯಾವಾಗಲೋ ಸತ್ತಾಗ ಕೊಡುವಂತ ಸುಖ ಏನಕ್ಕೋಸ್ಕರ ಎಂಬುದಾಗಿ ಮೂರ್ಖರ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. ಅದು ಶಾಶ್ವತವಾದಂಥದ್ದು. ಇದು ಸ್ವಲ್ಪ ಕಾಲ. ಶಾಶ್ವತವಾದಂತ ಜೀವಿತದಲ್ಲಿ ಸುಖವಾಗಿರ್ಬೇಕಾ, ಸ್ವಲ್ಪ ಕಾಲದಲ್ಲಿ ಸುಖವಾಗಿರ್ಬೇಕಾ, ತೀರ್ಮಾನವು ನಿಮ್ದೆ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನ ಮಾಡ್ತೀನಿ.